ಮುಂದಿನ ಆಕ್ಟ್ ಚಾರ್ಟರ್ ಆಕ್ಟ್ 1793 ಬರ್ಕೋಬಹುದು. 1793 ಆಕ್ಟ್. ಈಗ ಬ್ಯಾಕ್ಗ್ರೌಂಡ್ ನೆನಪಾಗ್ಲಿ ಒಂದು ಸಾರಿ. ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಿತ್ತು. ಅದಕ್ಕೆ ಕೆಲವೊಂದು ರೈಟ್ಸ್ ಮತ್ತೆ ಪ್ರಿವಿಲೇಜಸ್ಗಳನ್ನು ಅಲ್ಲಿರುವಂಥ ಕ್ರೌನ್ ಅಲೋ ಮಾಡಿತ್ತು. ಆವಾಗ ಈ ರೈಟ್ಸ್ ಮತ್ತು ಪ್ರಿವಿಲೇಜಸ್ ರಿನ್ಯೂ ಆಗುತ್ತೆ ಅಂತಂದರೆ ಇನ್ನು ಮುಂದೆ ಸಹ ನಿಮಗೆ ಪರ್ಮಿಷನ್ ಇದೆ. ನಾನು ಹೇಳ್ತಾ ಇರೋದು ದಿವಾನಿ ಅಂತಲ್ಲ, ಅದಕ್ಕಿಂತ ಮೊದಲು ಬ್ರಿಟಿಷ್ ಕ್ರೌನ್ ಸ್ಟಾರ್ಟ್ ಮಾಡಿರೋದು ಅಲ್ವಾ. ಫಸ್ಟ್ ಕಳಿಸ್ಬೇಕಾದ್ರೆ ಅಲ್ಲಿರೋರೆಲ್ಲ ಸೇರಿ ಕಳಿಸಿರ್ತಾರಲ್ವಾ ಭಾರತಕ್ಕೆ, ಎಲ್ಲ ಸೇರಿ ಮರ್ಚೆಂಟ್ಸ್ಗಳು ಕಳಿಸ್ಬೇಕಾದ್ರೆ ಅಲ್ಲಿನ ಕ್ರೌನ್ ಅಂದರೆ ಯುರೋಪ್ನಲ್ಲಿರುವಂಥವ್ರು, ಆ ಕ್ರೌನ್ ಏನು ಮಾಡುತ್ತೆ, ಈಸ್ಟ್ ಇಂಡಿಯಾ ಕಂಪನಿಗೆ ಕೆಲವೊಂದು ಪ್ರಿವಿಲೇಜಸ್ಗಳನ್ನು ರೈಟ್ಸ್ಗಳನ್ನು ಕೊಟ್ಟು ಕಳಿಸ್ತಾ ಇರುತ್ತೆ. ಆ ಚಾರ್ಟರ್ ಆ್ಯಕ್ಟ್ ಅಂತಂದರೆ, ಚಾರ್ಟರ್ ಅಂತಂದ್ರೆ ಏನು ಅಂದರೆ ಆ ಲೀಗಲ್ ಪರ್ಮಿಷನ್ ಇದೆಯಲ್ವಾ, ಅಲ್ಲಿಂದ ನೀವು ಹೋಗಿ ಟ್ರೇಡ್ ಮಾಡಿ ಅಂತ ಹೇಳಿರೋದು, ಲೀಗಲ್ ಪರ್ಮಿಷನ್ ಗ್ರ್ಯಾಂಟ್ ಮಾಡಿರೋದು. ಸೊ ಆ ಪರ್ಮಿಷನನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ತರ್ತಾ ಇರುವಂಥ ಆ್ಯಕ್ಟ್ ಇಲ್ಲಿ ಬರುತ್ತೆ ನೋಡಿ, ಬರ್ಕೊಳ್ಳಿ. ಪಾಯಿಂಟು, ದ ಕಂಪನೀಸ್ ಚಾರ್ಟರ್ was renewed for another 20 years. ಅಂದರೆ ಏನು ರೈಟ್ಸ್ ಮತ್ತು ಪ್ರಿವಿಲೇಜಸ್ ಇತ್ತೋ ಕಂಪನಿಗೆ, ಅದು ಇನ್ನೂ ಒಂದು 20 ವರ್ಷ ಕಂಟಿನ್ಯೂ ಆಗುತ್ತೆ ಅಂತ. ಚಾರ್ಟರ್ ಅಂತಂದರೆ ಏನು, ಈ ಚಾರ್ಟರ್ ಆ್ಯಕ್ಟ್ ಅಂತಲೇ ಸಹ ಹೇಳ್ತಾರೆ. ಚಾರ್ಟರ್ ಅಂತಂದರೆ ಲೀಗಲ್ ಪರ್ಮಿಷನ್, ಲೀಗಲ್ ಆಗಿ ಅಲ್ಲಿ ಹೋಗಿ ಟ್ರೇಡ್ ಮಾಡಬಹುದು, ಈ ಥರ ಪರ್ಮಿಷನ್ ಸಿಕ್ಕಿತ್ತಲ್ವಾ ಮೊದಲು. ಆ ಪರ್ಮಿಷನ್ ಇನ್ನೂ ಒಂದು 20 ವರ್ಷನೂ ಕಂಟಿನ್ಯೂ ಆಗುತ್ತೆ. ಅಂದರೆ ಆ ಚಾರ್ಟರ್ ರಿನ್ಯೂ ಆಗ್ತಾ ಇದೆ ಈಗ, ರಿನ್ಯೂಡ್ ಫಾರ್ ಅನದರ್ 20 years. ಯಾಕಂತಂದರೆ ಕಂಪ್ನಿ ಇನ್ನೂ 2 ಮುಖ್ಯವಾದ ರೋಲ್ಗಳನ್ನು ನಿಭಾಯಿಸ್ತಾನೇ ಇದೆ. ಕಂಪ್ನಿ ಏನು ಮಾಡ್ತಾ ಇದೆ ಈಗ, ಬೈಯಿಂಗು ಮತ್ತು ಸೆಲ್ಲಿಂಗ್ ಗೂಡ್ಸು ಅದು ಮುಂದುವರಿಸ್ತಾನೇ ಇದೆ, ಮತ್ತು ಟ್ರೇಡ್ ನೆಟ್ವರ್ಕ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದೆ ಕಂಪ್ನಿ. ಹಾಗಾಗಿ ಒಂದು ಕಮರ್ಷಿಯಲ್ ರೋಲು, ಇನ್ನೊಂದು ಅಡ್ಮಿನಿಸ್ಟ್ರೇಷನ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ರೆವೆನ್ಯೂ ಮತ್ತು ಆರ್ಮಿ ಮತ್ತು ಟೆರಿಟರಿ, ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದೆ. ಕಂಪ್ನಿಯನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಲಿಕ್ಕೆ ಬ್ರಿಟನ್ ಇನ್ನೂ ತಯಾರಾಗಿಲ್ಲ. ಬ್ರಿಟನ್ ಅಂದ ತಕ್ಷಣ ಯುರೋಪ್ ನೆನಪಾಗಬೇಕು, ಕಂಪ್ನಿ ಇರೋದು ಅಂದ ತಕ್ಷಣ ಭಾರತ ನೆನಪಾಗಬೇಕು. ಯುರೋಪ್ನಿಂದ ಕಂಪ್ನಿಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಬ್ರಿಟನ್ ವಾಸ್ ನಾಟ್ ಯೆಟ್ ರೆಡಿ ಟು ರಿಮೂವ್ ದ ಕಂಪ್ನಿ ಕಂಪ್ಲೀಟ್ಲಿ. ಕಂಪ್ನಿಯನ್ನು ಕಂಪ್ಲೀಟಾಗಿ ರಿಮೂವ್ ಮಾಡೋದು ಬೇಡ. ಹಾಗಾಗಿ ಏನು ಮಾಡಿದ್ದಾರೆ, 20 ವರ್ಷ ರಿನ್ಯೂ ಮಾಡಿದ್ದಾರೆ. ನಿಮಗೇನು ಪರ್ಮಿಷನ್ ಸಿಕ್ಕಿದೆಯೋ ಅದು ಇನ್ನೂ ಸ್ವಲ್ಪ ವರ್ಷ ಇರಲಿ, ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲೇನು ಬರುತ್ತೆ, ಮುಖ್ಯವಾಗಿ ಫಿನಾನ್ಷಿಯಲ್ ಅರೇಂಜ್ಮೆಂಟ್ಸ್. ಆ್ಯಕ್ಟ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಏನೇನು ಎಕ್ಸ್ಪೆನ್ಸಸ್ ಆಗ್ತಾ ಇದೆ, ಖರ್ಚು ಏನೇನು ಆಗ್ತಾ ಇದೆ, ಎಕ್ಸ್ಪೆನ್ಸಸ್ ಆಫ್ ಅಡ್ಮಿನಿಸ್ಟ್ರೇಷನ್, ಇನ್ ಇಂಡಿಯಾ. ಅಡ್ಮಿನಿಸ್ಟ್ರೇಷನ್ಗೆ ಏನು ಎಕ್ಸ್ಪೆನ್ಸ್ ಆಗ್ತಾ ಇದೆ ಇಂಡಿಯಾದಲ್ಲಿ, ವುಡ್ ಬಿ ಪೇಡ್ ಫ್ರಾಮ್
ಪೇಡ್ ಫ್ರಾಮ್ ಇಂಡಿಯನ್ ರೆವೆನ್ಯೂಸ್. ಇಂಡಿಯನ್ ರೆವೆನ್ಯೂಸ್. ಭಾರತದಲ್ಲಿ ಈ ಕಂಪನಿಯ ಅಡ್ಮಿನಿಸ್ಟ್ರೇಷನ್ಗೆ ಏನು ಖರ್ಚಾಗ್ತಾ ಇದೆ ಎಕ್ಸ್ಪೆನ್ಸಸ್ಸು, ಅದನ್ನು ಭಾರತದಿಂದ ಬಂದಿರುವಂತಹ ರೆವೆನ್ಯೂಗಳಿಂದಾನೇ ಅವರು ಪೇ ಮಾಡಬೇಕು, ಆ ಖರ್ಚನ್ನು ನಿಭಾಯಿಸಬೇಕು. ಮತ್ತು ಕಂಪನಿ ತನ್ನ ಅಫೇರ್ಗಳನ್ನು ಬೇರೆ ಬೇರೆದನ್ನು ತನ್ನ ಏನೇನು ಕೆಲಸಗಳಿದೆ ಅದನ್ನು ಮ್ಯಾನೇಜ್ ಮಾಡ್ತಾ ಹೋಗುತ್ತೆ. ಮತ್ತು ಇದ್ರ ಜೊತೆ ಇನ್ನೊಂದು ಪಾಯಿಂಟು ಯಾಕ್ನಲ್ಲಿ ಬರೋದು, ಸ್ಟ್ರೆಂಥನಿಂಗ್ ಗವರ್ನರ್ ಜನರಲ್, ಜಿ ಅಂತ ಬರೀತೇನೆ, ಪೊಸಿಷನ್. ಬರ್ತಾ ಬರ್ತಾ ಗವರ್ನರ್ ಜನರಲ್ಲಿಗೆ ಹೆಚ್ಚೆಚ್ಚು ಪವರ್ ಸಿಗ್ತಾನೆ ಹೋಗ್ತಿದೆ. ಸೆಂಟ್ರಲೈಸಿಂಗ್ ಟ್ರೆಂಡ್ ಮುಂದುವರಿತಾನೆ ಇದೆ. ಈ ಸಂದರ್ಭದಲ್ಲಿ ಬೆಂಗಾಲಿನ ಒಂದು ಗವರ್ನರ್ ಜನರಲ್ ಇದಾರಲ್ವಾ, ಅವರು ಒಂಥರ ಟಾಪ್ ಮೋಸ್ಟ್ ಅಥಾರಿಟಿ ಆಗಿಬಿಟ್ರು. ಬ್ರಿಟಿಷ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಟಾಪಲ್ಲಿರೋರು ಯಾರೀಗ? ಬೆಂಗಾಲಿನ ಗವರ್ನರ್ ಜನರಲ್. ಹಾಗಾಗಿ ಚಿಕ್ಕ ಚಿಕ್ಕ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾರೆ. ಅಂದರೆ ದೊಡ್ಡ ಮಟ್ಟದ ಬದಲಾವಣೆ ಆಗೋದಿಲ್ಲ. ಯಾವ ಆ್ಯಕ್ಟ್ನಲ್ಲಿ? 1793 ಅಂತಂದರೆ ಒಂದು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಷ್ಟೇ. ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಏನೂ ಆಗಿಲ್ಲ ಇಲ್ಲಿ ಈ ಆ್ಯಕ್ಟ್ನಲ್ಲಿ. ಏನು ಹೇಳಿದರು? ಫಸ್ಟು ನೀವು ಇನ್ನೊಂದು 20 ವರ್ಷ ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ಅದಾದಮೇಲೆ ಫಿನಾನ್ಷಿಯಲ್ ಅರೇಂಜ್ಮೆಂಟಲ್ಲಿ ಇಂಡಿಯಾದಿಂದ ಬಂದಿರುವ ರೆವೆನ್ಯೂ ಮೂಲಕನೇ ನಿಮ್ಮ ಎಕ್ಸ್ಪೆನ್ಸ್ಗಳನ್ನು ನೋಡ್ಕೊಳ್ಳಿ. ಗವರ್ನರ್ ಜನರಲ್ ಒಂದು ಪೊಸಿಷನ್ ಇನ್ನಷ್ಟು ಬಲಗೊಳ್ತಾ ಹೋಗುತ್ತೆ. ಇದು 3 ಪಾಯಿಂಟ್ ಸದ್ಯಕ್ಕೆ ಸಾಕು ಈ ಒಂದು ಆ್ಯಕ್ಟಿಗೆ. ಲಕ್ಷ್ಮೀಕಾಂತಲ್ಲಿ ಎಕ್ಸ್ಟ್ರಾ ಪಾಯಿಂಟ್ ಇರುತ್ತೆ, ಅದನ್ನು ಓದಬಹುದು. ಆದರೆ ಒಂದು ಟ್ರೆಂಡನ್ನು ನಾವು ನೋಡ್ತಾ ಹೋಗ್ತಿದ್ದೇವೆ, ಹೇಗೆ ಟ್ರೆಂಡ್ ಬದಲಾಗ್ತಾ ಇದೆ. ಈಗ 1793 ಆದಮೇಲೆ ನೆಕ್ಸ್ಟು ಸುಮಾರು ಈಗ ನಾವಿರೋ ಯಾವ ಸೆಂಚುರಿ ಇದು? 1793. 17 ಅಂದ ತಕ್ಷಣ ಯಾವ ಸೆಂಚುರಿ ಹೇಳಿ ಇದು? 17 ಅಂದ ತಕ್ಷಣ ಯಾವ ಸೆಂಚುರಿ ಬರುತ್ತೆ? ಅದು 18th ಸೆಂಚುರಿ, ಕರೆಕ್ಟ್. ಈಗ 1793 ಅಂತಂದರೆ ಎಂಡ್ ಆಗ್ತಾ ಬಂತಲ್ವಾ ಅದು? 1793 ಅಂತಂದರೆ ಅರೌಂಡ್ ಎಂಡ್ ಆಗ್ತಾ ಬಂತು ಅದು. ಸುಮಾರು 19ನೇ ಶತಮಾನದ ಪ್ರಾರಂಭ. 19ನೇ ಶತಮಾನ ಅಂತಂದರೆ ಅರ್ಲಿ 19th ಸೆಂಚುರಿ. 18 ಅಂದ ಶುರುವಾಗೋದೆಲ್ಲ 19th ಸೆಂಚುರಿ. ಎಸ್, ಕರೆಕ್ಟ್. 1800 ಅಲ್ಲಿಂದ 19th ಸೆಂಚುರಿ ಶುರುವಾಗುತ್ತೆ. ಆ 19th ಸೆಂಚುರಿ ಸ್ಟಾರ್ಟಿಂಗಲ್ಲಿ ಬೈ ದಿ ಅರ್ಲಿ 19th ಸೆಂಚುರಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಬ್ರಿಟನ್ನಲ್ಲಿ ದೊಡ್ಡ ಚೇಂಜಸ್ ಆಗ್ತಾ ಇರುತ್ತೆ. ಬ್ರಿಟನ್ನಲ್ಲಿ ಏನಾಗ್ತಾ ಇದೆ? ಇಂಡಸ್ಟ್ರಿಯಲ್ ರೆವಲ್ಯೂಷನ್ ದೊಡ್ಡ ಪ್ರಮಾಣಕ್ಕೆ ಹೋಗ್ತಾ ಇದೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದರೆ ಬ್ರಿಟನ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಂಡಸ್ಟ್ರಿಗಳು ಬೆಳೀತಾ ಇದೆ. ಫ್ಯಾಕ್ಟ್ರಿಗಳೆಲ್ಲ ಲಾರ್ಜ್ ಕ್ವಾಂಟಿಟಿ ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇವೆ. ಗೂಡ್ಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಒಂದು ಮಾರ್ಕೆಟ್ ಬೇಕು ಅಲ್ವಾ? ಪ್ರೊಡ್ಯೂಸ್ ಮಾಡಿದರೆ ಸಾಕಾಗೋದಿಲ್ಲ. ಈಗ ಆ ಬ್ರಿಟನ್ನಲ್ಲಿರೋ ಮ್ಯಾನುಫ್ಯಾಕ್ಚರರ್ಸ್ ವಾಂಟೆಡ್. ಬ್ರಿಟನ್ನಲ್ಲಿರುವಂತಹ ಮ್ಯಾನುಫ್ಯಾಕ್ಚರರ್ಸಿಗೆ ಏನು ಬೇಕು ಅಂತಂದರೆ ಈಗ ಲಾರ್ಜರ್ ಮಾರ್ಕೆಟ್, ಜಾಸ್ತಿ ದೊಡ್ಡ ಮಾರ್ಕೆಟ್ ಬೇಕು, ಮತ್ತು ಜಾಸ್ತಿ ಆಪರ್ಚುನಿಟಿ ಬೇಕು. ಮೋರ್ ಆಪರ್ಚುನಿಟೀಸ್ ಬೇಕು. ಇಂಡಸ್ಟ್ರಿ ಡೆವಲಪ್ ಆಗ್ತಾ ಇದೆ ಅಂತಂದ ತಕ್ಷಣ ಒಂದೇ ಕಂಪ್ನಿ ಎಲ್ಲ ನಿಭಾಯಿಸುತ್ತೆ ಅಂತಂದರೆ ಬೇರೆಯವರಿಗೆ ಆವಾಗ ಅಸೂಯೆ ಸ್ಟಾರ್ಟ್ ಆಗುತ್ತೆ. ಕಂಪ್ನಿದು ಮೊನೋಪೊಲಿ ಇದೆ ಈಗ ಭಾರತದಲ್ಲಿ, ಕಂಪ್ನಿನೆಲ್ಲ ನಿಭಾಯಿಸ್ತಾ ಇದೆ. ಈಸ್ಟ್ ಇಂಡಿಯಾ ಕಂಪ್ನಿ ಇಲ್ಲಿ ಬಂದು ಭಾರತವನ್ನು ನೋಡ್ಕೊಳ್ತಾ ಇದೆ. ಆವಾಗ ಅಲ್ಲಿರೋ ಮರ್ಚೆಂಟ್ಸು, ಇಲ್ಲಿರೋರು ಬ್ರಿಟನ್ನಲ್ಲಿರೋರು, ಅವ್ರೇನು ಕೇಳ್ತಾ ಇದ್ದಾರೆ? ನಮಗೆ ಫ್ರೀಡಮ್ ಬೇಕು. ಯಾವುದರಿಂದ? ಫ್ರೀಡಮ್ ಫ್ರಾಮ್ ಕಂಪನೀಸ್ ಮೊನೋಪೊಲಿ. ನೂರಾರು ವರ್ಷಗಳಿಂದ ಕಂಪನಿ ಭಾರತವನ್ನು ನಿಭಾಯಿಸ್ತಾ ಇದೆ. ಆದರೆ ಬ್ರಿಟನ್ನಲ್ಲಿ ಇರುವಂತಹ ಬ್ರಿಟಿಷ್ ಬಿಸ್ನೆಸ್ ಮೆನ್ಗಳು
ಅವ್ರೇನು ಕ್ವಶನ್ ಕೇಳ್ತಾ ಇದ್ದಾರೆ ಅಂತಂದರೆ, ಒಂದು ಕಂಪನಿ ಹೋಗಿ ಎಲ್ಲ ಯಾಕೆ ನಿಭಾಯಿಸಬೇಕು, ನಮಗೂ ಯಾಕೆ ಇಂಡಿಯನ್ ಮಾರ್ಕೆಟ್ ಆಕ್ಸೆಸ್ ಕೊಡೋದಿಲ್ಲ ನೀವು ಅನ್ನೋದು ಅವ್ರ ಪ್ರಶ್ನೆ. ಇನ್ನೊಂದು ಸಾರಿ ಹೇಳ್ತಾನೆ ನೋಡಿ. 18th ಸೆಂಚುರಿ ಸ್ಟಾರ್ಟಿಂಗಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಜಾಸ್ತಿ ಆಯಿತು. ಹೆಚ್ಚು ಹೆಚ್ಚು ಇಂಡಸ್ಟ್ರಿಗಳು, ಫ್ಯಾಕ್ಟ್ರಿಗಳು ಡೆವಲಪ್ ಆಗಿದ್ದಾವೆ. ಎಲ್ಲಿ? ಬ್ರಿಟನ್ನಲ್ಲಿ. ಡೆವಲಪ್ ಆಗಿರೋದ್ರಿಂದ ಜಾಸ್ತಿ ಜನ ಉದ್ಯೋಗ ಪಡ್ಕೊಂಡ್ರು. ಉದ್ಯೋಗ ಜಾಸ್ತಿ ಆಗ್ತಾ ಇದ್ದ ಹಾಗೆ, ರೆವಲ್ಯೂಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಪ್ರೊಡಕ್ಷನ್ ಜಾಸ್ತಿ ಆಯಿತು. ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅದನ್ನು ಸೆಲ್ ಮಾಡಬೇಕು. ಈಗ ಟ್ರೇಡ್ ಎಕ್ಸ್ಪ್ಯಾಂಡ್ ಮಾಡಬೇಕು. ಸೆಲ್ ಮಾಡಲಿಕ್ಕೆ ಮಾರ್ಕೆಟ್ ಬೇಕು. ಬರೀ ಬ್ರಿಟನ್ನಿಗೆ ಸಾಕಾಗೋದಿಲ್ಲ. ಮಾರ್ಕೆಟ್ ಇಲ್ಲಿದೆ, ಇಂಡಿಯಾದಲ್ಲಿದೆ. ಇಂಡಿಯಾದಲ್ಲಿ ದೊಡ್ಡ ಪ್ರಮಾಣದ ಮಾರ್ಕೆಟ್ ಸಿಗುತ್ತೆ. ಈಗ ಜನ ಅದನ್ನು ಬೈ ಮಾಡಬಹುದು. ಲಾರ್ಜರ್ ಮಾರ್ಕೆಟ್ ಬೇಕು. ಇಂಡಿಯಾದಲ್ಲಿ ಆಪರ್ಚುನಿಟಿ ಇದೆ. ಆದರೆ ಇಂಡಿಯಾದಲ್ಲಿ ಏನಿದೆ ಈಗ? ಕಂಪ್ನಿ ಮೊನೋಪೋಲಿ ಇದೆ. ಮೊನೋಪೊಲಿಗೆ ತೆಗೆದು ಹಾಕಬೇಕು ಅನ್ನೋದು ಅಲ್ಲಿನ ಬಿಸ್ನೆಸ್ ಮ್ಯಾನ್ಗಳ ಒಂದು ಆಶಯ. ಎಲ್ಲಿರೋರು? ಬ್ರಿಟನ್ನಲ್ಲಿರೋರು. ಹಾಗಾಗಿ ಈಗ ಬರುವಂಥ ಆ್ಯಕ್ಟು ಚಾರ್ಟರ್ ಆ್ಯಕ್ಟ್ 1813. ಹದ್ 1813. ಇದರ ಮುಖ್ಯವಾದ ಪ್ರೊವಿಷನ್ ಏನು ನಿಮ್ಗೆ ಗೊತ್ತಿರಬಹುದು. ಎಂಡ್ ಆಫ್ ಕಂಪನೀಸ್ ಟ್ರೇಡ್ ಮೊನೋಪೊಲಿ. ಮೊನೋಪೊಲಿ ಅಂದರೆ ಏಕಸ್ವಾಮ್ಯತೆ ಇನ್ ಇಂಡಿಯಾ. ಕಂಪನಿ ಏಕಸ್ವಾಮ್ಯತೆಯನ್ನು ಎಂಡ್ ಮಾಡಬೇಕು. ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯತೆಯನ್ನು ಎಂಡ್ ಮಾಡುತ್ತೆ. ಸೊ ದಟ್ ಮೀನ್ಸ್ ವಾಟ್? ಅದರ್ ಬ್ರಿಟಿಷ್ merchants could now trade with India. ಬೇರೆ ಬ್ರಿಟಿಷ್ ಮರ್ಚೆಂಟ್ಸು ಸಹ ಈಗ ಭಾರತದ ಜೊತೆ ಟ್ರೇಡ್ ಮಾಡಬಹುದು. ಆದರೆ ಇಲ್ಲಿ ಎಕ್ಸೆಪ್ಷನ್ ಇದೆ, ಇಂಪಾರ್ಟೆಂಟ್ ಎಕ್ಸೆಪ್ಷನ್. ಇದು ಬಂದಿತ್ತ ಮೊದಲು ಸಹ ಇಂಪಾರ್ಟೆಂಟು. ಇದು ಫಿಲಿಮ್ಸಲ್ಲಿ ಮತ್ತು ಕೆಲವೊಂದು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಸಹ ಕೇಳ್ತಾ ಇರ್ತಾರೆ ಇದನ್ನು. ಇಂಪಾರ್ಟೆಂಟ್ ಎಕ್ಸೆಪ್ಷನ್. ಕಂಪನಿ, ಎಸ್ ಕರೆಕ್ಟ್, ಕಂಪನಿ ರಿಟೇನ್ಡ್ ಮೊನೋಪೊಲಿ ಓವರ್ ಟ್ರೇಡ್ ಇನ್ ಟಿ ಟ್ರೇಡ್ ವಿತ್ ಚೀನಾ. ಟೀ ಮತ್ತು ಚೀನಾಕ್ಕೆ ಸಂಬಂಧಪಟ್ಟಂತಹ ಟ್ರೇಡ್ನಲ್ಲಿ ಕಂಪನಿ ಮೊನೋಪೊಲಿ ಕಂಟಿನ್ಯೂ ಆಗುತ್ತೆ. ಅಂದರೆ ಮುಂದಿನ ಆ್ಯಕ್ಟ್ ಬರೋ ತನಕ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ನೆನಪಿರಲಿ, ಈ ಪ್ರಿಲಿಮ್ಸಲ್ಲಿ ಕೆಲವೊಂದು ಟ್ರ್ಯಾಪ್ ಇರುತ್ತೆ. ಅಂತಂದರೆ ಏನು ಕೇಳಿಬಿಡ್ತಾರೆ? 1813 ಆ್ಯಕ್ಟು, 1813ನೇ ಆ್ಯಕ್ಟು ಕಂಪನಿ ಮೊನೋಪೊಲಿಯನ್ನು ಕಂಪ್ಲೀಟಾಗಿ ಎಂಡ್ ಮಾಡಿಬಿಡ್ತು. ಕಂಪನಿಯ ಕಮರ್ಷಿಯಲ್ ಮೊನೋಪೊಲಿ ಕಂಪ್ಲೀಟಾಗಿ ಎಂಡ್ ಆಯಿತು 1830 ಆ್ಯಕ್ಟಿಂದ. ಇದು ರೈಟ್ ಆರ್ ರಾಂಗ್ ಅಥವಾ ಟ್ರೂ ಆರ್ ಫಾಲ್ಸ್? ಕಂಪನಿ ಮೊನೋಪೊಲಿಯನ್ನು 1813ನೇ ಆ್ಯಕ್ಟು ಕಂಪ್ಲೀಟ್ ಎಂಡ್ ಮಾಡ್ತು. ಟ್ರೂ ಆರ್ ಫಾಲ್ಸ್ ನಿಮ್ಮ ಪ್ರಕಾರ? ಫಾಲ್ಸ್. ಎಸ್, ಫಾಲ್ಸ್. ಯಾಕಂತಂದರೆ ಎಕ್ಸೆಪ್ಷನ್ಸ್ ಇದೆ, ನಾಟ್ ಕಂಪ್ಲೀಟ್ ಅಲ್ವಾ? ಇಟ್ ಎಂಡೆಡ್ ಮೊನೋಪೊಲಿ ಓವರ್ ಇಂಡಿಯನ್ ಟ್ರೇಡ್ ಬಟ್ ರಿಟೇನ್ಡ್ ಟೀ ಆ್ಯಂಡ್ ಚೀನಾ ಟ್ರೇಡ್ ಮೊನೋಪೊಲಿ. ಕಂಪನಿ ಮೊನೋಪೊಲಿ ಟೀ ಮತ್ತು ಚೀನಾಗೆ ಸಂಬಂಧಪಟ್ಟಾಗ ಇದೆ ಇನ್ನು. ಮತ್ತು ಅದು ಮೊದಲನೇ ಪ್ರೊವಿಷನ್. ಇನ್ನು ಮುಂದಿನದು ಬಿಗಿನಿಂಗ್ ಆಫ್ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ಎಜುಕೇಷನ್. ಅಂದರೆ ಸುಮಾರು 1 ಲಕ್ಷ ರೂಪಾಯಿಯನ್ನು ಅಲೋಕೇಟ್ ಮಾಡ್ತಾರೆ ಎಜುಕೇಷನಿಗೋಸ್ಕರ. 1 lakh ಆ್ಯನ್ಯುವಲಿ.
ಆ್ಯನ್ಯುವಲಿ 1,00,000 ರೂಪಾಯಿನ ಯಾವುದಕ್ಕೆ ಅಲೋಕೇಟ್ ಮಾಡ್ತಾರೆ ಅಂತಂದರೆ ಪ್ರಮೋಷನ್ ಆಫ್ ಎಜುಕೇಷನ್ ಇನ್ ಇಂಡಿಯಾ. ಭಾರತದಲ್ಲಿ ಎಜುಕೇಷನ್ ಪ್ರಮೋಟ್ ಮಾಡಲಿಕ್ಕೆ ಮತ್ತು ಲಿಟ್ರೇಚರ್ ರಿವೈವಲ್ ಮಾಡಲಿಕ್ಕೆ, ಲರ್ನಿಂಗ್ ಎನ್ಕರೇಜ್ ಮಾಡಲಿಕ್ಕೆ. ಸೊ ಓವರಾಲ್ ಆಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಅಥವಾ ಒಂದು ಜವಾಬ್ದಾರಿಯನ್ನು ಇಲ್ಲಿ ಸೂಚಿಸ್ತಾರೆ. ಪ್ರತಿ ವರ್ಷ 1,00,000, ಆಗಿನ ಕಾಲದಲ್ಲಿ ಅದು ಆ್ಯನ್ಯುವಲ್ ಆಗಿ ಎಜುಕೇಷನ್ ಪ್ರಮೋಟ್ ಮಾಡಲಿಕ್ಕೆ, ಲಿಟ್ರೇಚರು ಅಥವಾ ಡೆವಲಪ್ಮೆಂಟು ಇದನ್ನು ರಿವೈವ್ ಮಾಡಲಿಕ್ಕೆ, ಎನ್ಕರೇಜ್ ಮಾಡಲಿಕ್ಕೆ ಶಿಕ್ಷಣವನ್ನು. ಅಂದರೆ ಇದು ಫಸ್ಟ್ ಟೈಮ್ ಆಲ್ಮೋಸ್ಟು ಅಂತಂದರೆ ಭಾರತದ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಬ್ರಿಟಿಷರ್ಸು ಮುಂದೆ ಫಿನಾನ್ಷಿಯಲಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಸ್ಟಾರ್ಟಿಂಗ್ ಆಗುತ್ತೆ. ಆದರೆ ಆ ಎಜುಕೇಷನಿನ ನೇಚರು, ಡೈರೆಕ್ಷನ್ನು ಅದೆಲ್ಲ ಒಂದು ಡಿಬೇಟ್ ಆಗೇ ಉಳಿಯುತ್ತೆ. ಅಂದರೆ ನೀವು ಮಾಡರ್ನ್ ಹಿಸ್ಟ್ರಿ ಓದ್ತಿರೋ ಮುಂದೆ, ಮೊದಲೇ ಓದಿದರೆ ಗೊತ್ತಿರುತ್ತೆ, ಅಲ್ಲಿ ಟರ್ಮ್ ಬರುತ್ತೆ ಓರಿಯೆಂಟಲ್ ವರ್ಸಸ್ ವೆಸ್ಟರ್ನ್ ಎಜುಕೇಷನ್, ಯಾವುದು ಒಳ್ಳೆಯದು, ಈ ಥರ ಡಿಬೇಟ್ಗಳಾಗ್ತಾ ಇರುತ್ತೆ. ಆವಾಗ ಇಂಗ್ಲೀಷ್ ಎಜುಕೇಷನ್ ಪಾಲಿಸಿ ಯಾವುದು ಓಕೆ, ಯಾವ ರೀತಿ ಎಜುಕೇಷನ್ ಇದ್ದರೆ ಒಳ್ಳೆಯದು, ಈ ರೀತಿಯಾದಂಥ ಡಿಬೇಟ್ಗಳು ಆವಾಗ ನಡೆಯುತ್ತೆ. ಸೊ ಎಜುಕೇಷನಿಗೆ ಫಂಡ್ ಬಿಡುಗಡೆ ಮಾಡಿದ್ದಾರೆ, ಆದರೆ ಡಿಬೇಟ್ಗಳು ಇನ್ನೂ ಆಗ್ತಾ ಇದೆ. ಮುಂದೆ ನೋಡೋಣ ಆ ಡಿಬೇಟ್ ಎಲ್ಲಿಗೆ ಹೋಗಿ ತಲುಪುತ್ತೆ, ಏನೇನಾಗುತ್ತೆ, ಮುಂದಿನ ಆ್ಯಕ್ಟ್ಗಳಲ್ಲೆಲ್ಲ ಬರುತ್ತೆ. ಮಾಡರ್ನ್ ಹಿಸ್ಟ್ರಿಯಲ್ಲಿ ಸಪ್ರೇಟ್ ಆದ ಚಾಪ್ಟರ್ ಇರುತ್ತೆ ಇದ್ರ ಬಗ್ಗೆ. ನೆಕ್ಸ್ಟು ಮುಂದಿನ ಒಂದು ಪ್ರೊವಿಷನ್, ಮಿಷನರೀಸ್ ವರ್ ಅಲೌಡ್. ಕ್ರಿಶ್ಚಿಯನ್ ಮಿಷನರಿಗಳು ಅಂತ ಕರಿತೇವಲ್ವಾ. ಸೊ ಕ್ರಿಶ್ಚಿಯನ್ ಮಿಷನರಿಗಳನ್ನು ಭಾರತಕ್ಕೆ ಬಂದು ಅವರು ಎಜುಕೇಷನ್ನು, ಸೋಷಿಯಲ್ ಆ್ಯಕ್ಟಿವಿಟಿ, ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ ಬೇಕಿದ್ರೆ, ಎಜುಕೇಷನ್, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಆ್ಯಕ್ಟಿವಿಟಿ ಇದರಲ್ಲೆಲ್ಲ ಅವರು ಎಂಗೇಜ್ ಆಗಬಹುದು, ಭಾರತದಲ್ಲಿ ಬಂದು ಅದನ್ನು ಸ್ಪ್ರೆಡ್ ಮಾಡಬಹುದು ಅನ್ನೋದು ಈ ಒಂದು ಪ್ರೊವಿಷನಿನ ಅರ್ಥ. ಮಿಷನರಿಗಳನ್ನು ಅಲೋ ಮಾಡ್ತಾರೆ. ಇಲ್ಲಿ ಏನು ಟ್ರಾನ್ಸಿಷನ್ ಆಗ್ತಾ ಇದೆ ನೋಡಿ. ಮೊದಲು ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಾಗ ಈಸ್ಟ್ ಇಂಡಿಯಾ ಕಂಪನಿ ಟ್ರೇಡ್ ಮಾತ್ರ ಇತ್ತು. ಫಸ್ಟ್ ಫೇಸಲ್ಲಿ ಟ್ರೇಡ್ ಮಾತ್ರ ಇತ್ತು. ನಿಧಾನವಾಗಿ ಟ್ರೇಡ್ ಪ್ಲಸ್ ಅಡ್ಮಿನಿಸ್ಟ್ರೇಷನ್ ಆಯಿತು, ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇತ್ತು. ಈಗ ಮೇಜರ್ ಫೋಕಸ್ ಯಾವುದಕ್ಕೆ ಶಿಫ್ಟ್ ಆಗ್ತಾ ಇದೆ? ಅಡ್ಮಿನಿಸ್ಟ್ರೇಷನ್, ಅದೇ ಮೇಜರ್ ಫೋಕಸ್ ಆಗ್ತಾ ಇದೆ, ಮೇನ್ ಫೋಕಸ್ ಬದಲಾಗ್ತಾ ಇದೆ. ಕಂಪನಿಯ ಒಂದು ಸ್ವರೂಪ ಬದಲಾಗ್ತಾ ಇದೆ ಅಲ್ವಾ. ಹಿಂದಿನ 1786 ನೀವು ನೋಡಿದ್ದೀರಿ, ಗವರ್ನರ್ ಜನರಲ್ ಕೌನ್ಸಿಲನ್ನು ಓವರ್ ರೈಡ್ ಮಾಡಬಹುದು, ಕಮಾಂಡರ್ ಇನ್ ಚೀಫು ಆಗ್ತಾರೆ ಕಾರ್ನ್ವಾಲಿಸ್ಸು. 1793 ಮತ್ತೆ ಕಂಪನಿ ಚಾರ್ಟರ್ ರಿನ್ಯೂ ಆಗುತ್ತೆ. ಈಗ 1813 ಮೊನೋಪೋಲಿ ಎಂಡ್ ಆಗಿದೆ. ಅದರ ಜೊತೆ ಬೇರೆ ಬೇರೆ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಕಂಪ್ನಿ ಸ್ವಲ್ಪ ಪ್ರಮೋಟ್ ಆಗ್ತಾ ಇದ್ದ ಹಾಗೆ, ಅಂದರೆ ಎಜುಕೇಷನ್ನು, ಮಿಷನರಿಗಳನ್ನು ಅಲೋ ಮಾಡೋದು, ಈ ರೀತಿ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಕಂಪನಿಯ ಸ್ವರೂಪ ಬದಲಾಗ್ತಾ ಇದೆ. ಟ್ರೇಡ್ ಇರೋದು ನಿಧಾನವಾಗಿ ಈ ಕಡೆ ವಾಲ್ತಾ ಇದೆ, ಅಡ್ಮಿನಿಸ್ಟ್ರೇಷನ್ ಕಡೆ. ಸೊ ಇಲ್ಲಿ ತನಕ ಬಂತು. ಈಗ ಕಂಪನಿ ಟ್ರೇಡ್ ಒಂದನ್ನೇ ಮೇಂಟೈನ್ ಮಾಡ್ತಾ ಇಲ್ಲ, ಅದಂತೂ ಅಲ್ವಾ ಗೊತ್ತಾಯಿತು. ಟ್ರೇಡ್ ಯಾಕೆ ಮೊನೋಪೋಲಿ ಎಂಡ್ ಆಯಿತು ಅಂತಲೂ ಗೊತ್ತಾಯಿತು. ಸೊ ನಾವು ಕಂಪನಿ ಇಸ್ ನೋ ಲಾಂಗರ್ ಕಂಟ್ರೋಲಿಂಗ್ ದಿ ಟ್ರೇಡ್, ದೆನ್ ವಾಟ್ ಎಕ್ಸಾಕ್ಟ್ಲಿ ಇಟ್ಸ್ ಪರ್ಪಸ್ ಅನ್ನೋ ಪ್ರಶ್ನೆ ಬರುತ್ತೆ. ಈಗ ಮೊದಲು ಟ್ರೇಡ್ ಮಾತ್ರ ಆಗಿತ್ತು, ಈಗ ಟ್ರೇಡ್ ಕಡೆ ಜಾಸ್ತಿ ಫೋಕಸ್ ಇಲ್ಲ ಕಂಪನಿದು. ಹಾಗಾದರೆ ಅದರ ಪರ್ಪಸ್ ಏನು ಅನ್ನುವಂಥ ಪ್ರಶ್ನೆ. ಅದಕ್ಕೆ ಉತ್ತರ ಸಿಗುವುದು ನಮಗೆ ಮುಂದಿನ ಆ್ಯಕ್ಟ್, 1833 ಚಾರ್ಟರ್ ಆ್ಯಕ್ಟ್ 1833 ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಇಲ್ಲಿ ಕಂಪನಿ ಅಂತ ಹೆಸರಿಗಿದೆ, ಆದರೆ ಈ ಆ್ಯಕ್ಟ್ ಏನು ಮಾಡುತ್ತೆ? ಈ ಆ್ಯಕ್ಟಿನ ಮುಖ್ಯವಾದ ಪ್ರೊವಿಷನ್ ಏನು? ದ ಕಂಪನಿ ಲಾಸಸ್ ಇಟ್ಸ್ ಕಮರ್ಷಿಯಲ್
ಕಮರ್ಷಿಯಲ್ ಐಡೆಂಟಿಟಿ ಕಂಪ್ಲೀಟ್ ಆಗಿ ಕಂಪನಿಯ ಕಮರ್ಷಿಯಲ್ ಐಡೆಂಟಿಟಿ ಲಾಸ್ ಆಗಿಬಿಡುತ್ತೆ. ಆಲ್ರೆಡಿ ಬ್ಯಾಕ್ಗ್ರೌಂಡ್ ಗೊತ್ತಿದೆ ಅಲ್ವಾ? 19th ಸೆಂಚುರಿ ಹೊತ್ತಿಗೆ ಬ್ರಿಟನ್ನಲ್ಲಿ ತುಂಬ ಬದಲಾವಣೆ ಆಗ್ತಾ ಇದೆ. ಬ್ರಿಟಿಷ್ ಪಾಲಿಸಿ ಮೇಕರ್ಸ್ಗಳು ಅಲ್ಲಿರೋರು ಬೇರೆ ಮರ್ಚೆಂಟ್ಗಳಿಗೆ ಅಲೋ ಮಾಡಿದ್ದಾರೆ. ಈಗ ಸೊ ಬೇರೆ ಮರ್ಚೆಂಟ್ಗಳು ಮುಂದುವರಿಸ್ತಾ ಇರ್ತಾರೆ ಟ್ರೇಡಿಂಗನ್ನು. ಮತ್ತು ಈ ಕಂಪನಿಗೆ ಗವರ್ನೆನ್ಸು ಮತ್ತು ಕಾಮರ್ಸು ಎರಡನ್ನೂ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಎರಡನ್ನೂ ಸಪ್ರೇಟ್ ಮಾಡಬೇಕು. ಕಂಪನಿ ಅಂತಂದರೆ ಪ್ರಾಫಿಟ್ಟಿಗೋಸ್ಕರ ಇರೋದು. ಗವರ್ನೆನ್ಸಲ್ಲಿ ಪ್ರಾಫಿಟ್ ಮುಖ್ಯ ಆಗಬಾರ್ದು. ಆವಾಗ ಪ್ರಾಫಿಟೇ ಮುಖ್ಯ ಆಗಿಬಿಟ್ರೆ ಕರಪ್ಷನ್ ಜಾಸ್ತಿ ಆಗಿಬಿಡುತ್ತೆ. ಸೊ ಕಂಪನಿ ಹೂಸ್ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಪ್ರಾಫಿಟ್, ಸೊ ಇಟ್ ಕುಡ್ ನಾಟ್ ಪರ್ಫಾರ್ಮ್ ದ ಫಂಕ್ಷನ್ ಆಫ್ ಅ ಸ್ಟೇಟ್. ಅದಕ್ಕೋಸ್ಕರ ಏನು ಮಾಡ್ತಾರೆ, ಕಂಪ್ಲೀಟ್ ಆಗಿ ಕಂಪನಿಯ ಕಮರ್ಷಿಯಲ್ ಐಡೆಂಟಿಟಿ ಇಲ್ಲಿ ಎಂಡ್ ಮಾಡ್ತಾರೆ. ಇಲ್ಲಿ 2 ಮೇಜರ್ ಡೆವಲಪ್ಮೆಂಟ್. ಎರಡು ಈ ರಿಫಾರ್ಮ್ ಯಾಕಾಗುತ್ತೆ ಅಂದರೆ ರೀಸನ್ನು 2 ಮೇಜರ್ ಡೆವಲಪ್ಮೆಂಟ್ಸ್ ಕ್ರಿಯೇಟೆಡ್ ಪ್ರೆಷರ್ ಫಾರ್ ರಿಫಾರ್ಮ್. ಈ ರಿಫಾರ್ಮ್ ಆಗಲಿಕ್ಕೆ ಯಾವ್ಯಾವ ಕಾರಣ ಅಂತಂದರೆ, ಮೊದಲನೇದು ರೀಸನ್ 1 ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಗ್ರೋತ್ ಆಫ್ ಫ್ರೀ ಟ್ರೇಡ್ ಐಡಿಯಾಸ್. ಎಲ್ಲಿ? ಇನ್ ಬ್ರಿಟನ್ನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿರೋದು. ಅಲ್ಲಿ ಹೆಚ್ಚು ಮರ್ಚೆಂಟ್ಸ್ಗಳು ರೈಸ್ ಆಗ್ತಾ ಇದ್ದಾರೆ. ಅವರಿಗೆ ಫ್ರೀ ಟ್ರೇಡ್ ಐಡಿಯಾ ಜಾಸ್ತಿ ಇಷ್ಟ ಆಗ್ತಾ ಇದೆ. ಮೊನೋಪೊಲಿ ಇಷ್ಟ ಆಗ್ತಾ ಇಲ್ಲ. ಫ್ರೀ ಟ್ರೇಡ್ ಬೇಕು, ಫ್ರೀಡಮ್ ಬೇಕು ಟ್ರೇಡಿಂಗಲ್ಲಿ. ಸೊ ಆ ಒಂದು ಐಡಿಯಾ ಬ್ರಿಟಿಷ್ ಮ್ಯಾನುಫ್ಯಾಕ್ಚರ್ಸ್ಗಳಿಗೆ ಇಂಡಿಯಾದಿಂದ ರಾ ಮಟೀರಿಯಲ್ ಬೇಕು. ರಾ ಮಟೀರಿಯಲನ್ನು ಇಂಡಿಯಾದಿಂದ ಪಡ್ಕೊಂಡು ಪ್ರಾಡಕ್ಟ್ ರೆಡಿ ಮಾಡಿ ಮಾರಾಟ ಮಾಡೋದೆಲ್ಲಿ? ಮತ್ತು ಇಂಡಿಯಾದಿಂದ ರಾ ಮಟೀರಿಯಲ್ಲು ಸಿಗುತ್ತೆ, ಇಂಡಿಯಾ ಒಂದು ಮಾರ್ಕೆಟ್ ಆಗು ನಮಗೆ ಸಿಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಅವರಿಗೆ, ಬ್ರಿಟನ್ ಮ್ಯಾನುಫ್ಯಾಕ್ಚರರ್ಸ್ಗಳಿಗೆ. ಅದು ಮೊದಲನೇ ರೀಸನ್ನು, ಗ್ರೋತ್ ಆಫ್ ಫ್ರೀ ಟ್ರೇಡ್ ಐಡಿಯಾ ಬ್ರಿಟನ್ನಲ್ಲಿ. ಎರಡನೇ ರೀಸನ್, ನೀಡ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಯೂನಿಫಾರ್ಮಿಟಿ. ಇಷ್ಟೊತ್ತಿಗಾಗಲೇ ಭಾರತದ ಬಹುಪಾಲು ಭಾಗಗಳು ಬ್ರಿಟಿಷ್ ಅಥವಾ ಈಸ್ಟ್ ಇಂಡಿಯಾ ಕಂಪನಿ ಒಂದು ಪ್ರಭಾವಕ್ಕೆ ಸಿಲುಕು ಹಾಕೊಂಡಿರುತ್ತೆ. ಬ್ರಿಟಿಷ್ ಟೆರಿಟರಿ ಭಾರತದಲ್ಲಿ ತುಂಬ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಅವಾಗೇನಾಗುತ್ತೆ, ಟೆರಿಟರಿ ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದ ಹಾಗೆ ಭಾರತದ ಡೈವರ್ಸಿಟಿಯನ್ನು ಕನ್ಸಿಡರ್ ಮಾಡಿದರೆ ಡಿಫ್ರೆಂಟ್ ಪ್ರೆಸಿಡೆನ್ಸಿಗಳಿಗೆ ಡಿಫ್ರೆಂಟ್ ರೆಗ್ಯುಲೇಷನ್ ಬೇಕು. ಬ್ರಿಟಿಷರ್ಸಿಗೆ ಏನು ಮುಖ್ಯ? ಸೆಂಟ್ರಲೈಸೇಷನ್ ಮುಖ್ಯ, ಸ್ಟ್ರಾಂಗರ್ ಲೆಜಿಸ್ಲೇಟಿವ್ ಸಿಸ್ಟಮ್ ಮುಖ್ಯ. ಹಾಗಾಗಿ ಕಂಪ್ನಿಗೆ ಈ ಕಡೆ ಕಮರ್ಷಿಯಲ್ ಆ್ಯಕ್ಟಿವಿಟಿ, ಪೊಲಿಟಿಕಲ್ ಆ್ಯಕ್ಟಿವಿಟಿ ಎಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಏನು ಮಾಡಿಬಿಡೋಣ, ಕಂಪ್ನಿ ಕಮರ್ಷಿಯಲ್ ಆ್ಯಕ್ಟಿವಿಟಿಯನ್ನು, ಫಂಕ್ಷನ್ಗಳನ್ನು ಎಂಡ್ ಮಾಡಿಬಿಡೋಣ ಅಂತ ಚಾರ್ಟರ್ ಆ್ಯಕ್ಟ್ನಲ್ಲಿ ಡಿಸೈಡ್ ಮಾಡ್ತಾರೆ. ಎಂಡ್ ಆಫ್ ಈಸ್ಟ್ ಇಂಡಿಯಾ ಕಂಪನೀಸ್ ಕಮರ್ಷಿಯಲ್ ಫಂಕ್ಷನ್ಸ್. ಸೊ 1833 ಆದಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಏನಾಗ್ಬಿಡುತ್ತೆ? ಆಫ್ಟರ್ 1833 ದಿ ಈಸ್ಟ್ ಇಂಡಿಯಾ ಕಂಪನಿ became only an administrative
ಆರ್ಗನೈಸೇಷನ್. ಟ್ರೇಡು ಇಂಡಿಯಾ ಜೊತೆ ಮೊನೋಪೋಲಿ ಅಂತೂ ಮೊದಲೇ ಹೋಗಿತ್ತು ಹಿಂದಿನ ಆ್ಯಕ್ಟ್ನಲ್ಲೇ. ಈಗ ಚೀನಾ ಜೊತೆ ಮತ್ತು ಟೀ ಟ್ರೇಡು ಇದು ಎಂಡ್ ಆಯಿತು, ಕಂಪ್ಲೀಟ್ ಎಲ್ಲ ಎಂಡ್ ಆಗಿಬಿಡ್ತು. ಈಗ ಅಡ್ಮಿನಿಸ್ಟ್ರೇಷನ್ಗೆ ಮಾತ್ರ ಸೀಮಿತ ಆಗಿಬಿಡುತ್ತೆ ಕಂಪನಿ. 1813ನಲ್ಲಿ ಮೊನೋಪೋಲಿ ಎಂಡ್ ಆಯಿತು. 1813 ಎಂಡೆಡ್ ದಿ ಮೊನೋಪೋಲಿ. 1833 ended all commercial activity. All commercial activities. 1833 ಇದು. ಮತ್ತೆ ಇಷ್ಟೇ ಇಲ್ಲಿಗೆ ನಿಲ್ಲೋದಿಲ್ಲ. ಇನ್ನೊಂದು ಮುಖ್ಯವಾದ ಪ್ರೊವಿಷನ್ ಏನು? ಗವರ್ನರ್ ಜನರಲ್ ಆಫ್ ಬೆಂಗಾಲ್ became ಗವರ್ನರ್ ಜನರಲ್ ಆಫ್ ಇಂಡಿಯಾ. ಸ್ಟಾರ್ಟಿಂಗಲ್ಲಿ ಗವರ್ನರ್ ಜನರಲ್ ಮಾತ್ರ ಇರೋರು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗ್ತಾರೆ. ಇಲ್ಲೇನಾಗ್ತಾ ಇದೆ, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇರೋರು ಇಡೀ ಇಂಡಿಯಾದ ಗವರ್ನರ್ ಜನರಲ್. 1833 ಮೊದಲೇನಾಗ್ತಾ ಇತ್ತು, ಬರೀ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಷ್ಟೇ ಪೊಸಿಷನ್ನು. ಈ ಆ್ಯಕ್ಟ್ನಲ್ಲಿ ಏನಾಗ್ತಾ ಇದೆ, ಗವರ್ನರ್ ಜನರಲ್ ಆಫ್ ಇಂಡಿಯಾ. ಯಾರು ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ? ಫಸ್ಟ್ ಪರ್ಸನ್ ಟು ಹೋಲ್ಡ್ ದಿ ಪೊಸಿಷನ್ ಆಫ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಹೇಳಿದ್ದೀರಾ? ಡಬ್ಲ್ಯೂ ಇಂದ ಸ್ಟಾರ್ಟ್ ಆಗುತ್ತೆ. ವಿಲಿಯಂ ಬೆಂಟಿಕ್. ಎಸ್, ವಿಲಿಯಂ ಬೆಂಟಿಕ್. ಸೊ ಸೆಂಟ್ರಲೈಸೇಷನ್ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆಯಾ? ಇನ್ಕ್ರೀಸ್ ಆಗ್ತಾ ಇದೆಯಾ, ಡಿಕ್ರೀಸ್ ಆಗ್ತಾ ಇದೆಯಾ ಸೆಂಟ್ರಲೈಸೇಷನ್? ಎಸ್, ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ? ಸೆಂಟ್ರಲೈಸೇಷನ್ ಇನ್ನಷ್ಟು ಇನ್ಕ್ರೀಸ್ ಆಗ್ತಾ ಇದೆ. ಅರ್ಲಿಯರ್ ಬೆಂಗಾಲ್, ಬಾಂಬೆ, ಮದ್ರಾಸ್ ಅಲ್ಲಿಗೆ ಮಾತ್ರ ಸೀಮಿತ ಆಗಿತ್ತು. 1833 ಈ ಆ್ಯಕ್ಟ್ ಬಂದ ಮೇಲೆ ಸೆಂಟ್ರಲ್ ಅಥಾರಿಟಿ ಆಫ್ ಬ್ರಿಟಿಷ್ ಇಂಡಿಯಾ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತಂದರೆ ಇಡೀ ಬ್ರಿಟಿಷ್ ಇಂಡಿಯಾದ ಸೆಂಟ್ರಲ್ ಅಥಾರಿಟಿ. ಸೆಂಟ್ರಲ್ ಅಥಾರಿಟಿ ಫಾರ್ ಬ್ರಿಟಿಷ್ ಇಂಡಿಯಾ. ಬರೀ ಬೆಂಗಾಲ್ ಮಾತ್ರ ಅಲ್ಲ. ಹಾಗಾಗಿ ಅಡ್ಮಿನಿಸ್ಟ್ರೇಷನ್ ಸೆಂಟ್ರಲೈಸೇಷನ್ ಆಗ್ತಾ ಇದೆ. ಒಂದು ಲಾ ಮೇಕಿಂಗ್ ಅಥಾರಿಟಿ ಅಥವಾ ಸಿಂಗಲ್ ಪೊಲಿಟಿಕಲ್ ಸ್ಟ್ರಕ್ಚರ್ ಜಾಸ್ತಿ ನಾವಿಲ್ಲಿ ನೋಡ್ತಾ ಹೋಗ್ತಿದ್ದೇವೆ. ಸೊ ಒಂದು ಕಡೆ ಅಡ್ಮಿನಿಸ್ಟ್ರೇಷನ್ ಸೆಂಟ್ರಲೈಸೇಷನ್ ಆಗ್ತಾ ಇದ್ದ ಹಾಗೆ ಇನ್ನೊಂದು ಪ್ರೊವಿಷನ್ನು ಇದರದ್ದು ಸೆಂಟ್ರಲೈಸೇಷನ್ ಆಫ್ ಲೆಜಿಸ್ಲೇಟಿವ್ ಪವರ್. ಲೆಜಿಸ್ಲೇಟಿವ್ ಪವರ್ ಅಂದರೆ ಮೊದಲು 1833 ಮೊದಲು ಗವರ್ನರ್ ಜನರಲ್ ಇದ್ರಲ್ವಾ, ಅವರಿಗೆ ಲೆಜಿಸ್ಲೇಟಿವ್ ಅಥಾರಿಟಿ ಕಡಿಮೆ ಇತ್ತು ಕಂಪ್ಯಾರಿಟಿವ್ಲಿ. ಈಗ ಈ ಆ್ಯಕ್ಟ್ನಲ್ಲಿ 1833 ಆ್ಯಕ್ಟ್ನಲ್ಲಿ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಎಕ್ಸ್ಕ್ಲೂಸಿವ್ ಲೆಜಿಸ್ಲೇಟಿವ್ ರೈಟ್ ಸಿಗುತ್ತೆ ಅವರಿಗೆ. ಎಕ್ಸ್ಕ್ಲೂಸಿವ್ ಲೆಜಿಸ್ಲೇಟಿವ್ ಪವರ್ಸ್ ಫಾರ್ ಎಲ್ಲಿ? ಫಾರ್ ಆಲ್ ಬ್ರಿಟಿಷ್ ಇಂಡಿಯಾ. ಇಡೀ ಬ್ರಿಟಿಷ್ ಇಂಡಿಯಾಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಲೆಜಿಸ್ಲೇಟಿವ್ ಪವರ್ಗಳು ಸಿಗುತ್ತೆ. ಅಂದರೆ ಏನದರ ಅರ್ಥ? ಮೊದಲು ಬೇರೆ ಬೇರೆ ಪ್ರೆಸಿಡೆನ್ಸಿಗಳು ತಮಗೆ ಬೇಕಾಗಿರೋ ರೆಗ್ಯುಲೇಷನ್ಗಳನ್ನು ಮಾಡ್ಕೊಳ್ಬಹುದಿತ್ತು. ಆದರೆ ಇಲ್ಲಿ ಒಂದು ಸೆಂಟ್ರಲ್ ಲೆಜಿಸ್ಲೇಟಿವ್ ಅಥಾರಿಟಿ ಎಮರ್ಜ್ ಆಗ್ತಾ ಇದೆ. ಸೆಂಟ್ರಲೈಸೇಷನ್ ಆಫ್ ಲೆಜಿಸ್ಲೇಟಿವ್ ಪವರ್. ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಸೆಂಟ್ರಲೈಸೇಷನ್ ಆಗ್ತಾ ಇದೆ. ಅದೇ ರೀತಿ ಈಗ ಲೆಜಿಸ್ಲೇಟಿವ್ ನಲ್ಲೂ ಸಹ ಸೆಂಟ್ರಲೈಸೇಷನ್ ನಾವು ನೋಡ್ತಾ ಇದ್ದೇವೆ. ಮುಂದಿನ ಪ್ರೊವಿಷನ್, ಎಡಿಷನ್ ಆಫ್ ಅ ಲಾ ಮೆಂಬರ್.
ಗವರ್ನರ್ ಜನರಲ್ಗೆ ಒಂದು ಕೌನ್ಸಿಲ್ ಇದೆ. ಎಷ್ಟು ಮೆಂಬರ್ಸ್ ಇದ್ರು ಅಲ್ಲಿ ಮೊದಲು? ಎಷ್ಟು ಮೆಂಬರ್ಸ್ ಇದ್ರು ಗವರ್ನರ್ ಜನರಲ್ ಕೌನ್ಸಿಲಲ್ಲಿ? ಸ್ಟಾರ್ಟಿಂಗಿಂದ ನೋಡಿದ್ದೀವಿ ನೋಡಿ. ಎಷ್ಟು ಮೆಂಬರ್ಗಳ ಕೌನ್ಸಿಲ್ ಅದು? ಎಸ್, ಕರೆಕ್ಟ್, 4 ಮೆಂಬರ್ ಕೌನ್ಸಿಲ್. ಈಗ ಇಲ್ಲಿ ಎಕ್ಸ್ಟ್ರಾ ಮತ್ತೊಬ್ಬ ಮೆಂಬರ್ ಆ್ಯಡ್ ಆಗ್ತಾರೆ. ಅವರಿಗೆ ಲಾ ಮೆಂಬರ್ ಅಂತ ಕರೀತಾರೆ. ಸೊ ಆ ಲಾ ಮೆಂಬರ್ ಕೆಲಸ ಏನು? ರೆಸ್ಪಾನ್ಸಿಬಲ್ ಫಾರ್ ಲೀಗಲ್ ಮ್ಯಾಟರ್ಸ್ ಮತ್ತೆ ಲೆಜಿಸ್ಲೇಟಿವ್ ವರ್ಕ್. ಲೀಗಲ್ ಮ್ಯಾಟರ್ಸ್ ಮತ್ತು ಈ ಲೆಜಿಸ್ಲೇಟಿವ್ ವರ್ಕಿಗೆ ಸಂಬಂಧಪಟ್ಟ ಹಾಗೆ ನೋಡ್ಕೊಳ್ಳೋರು ಅದನ್ನು ಲಾ ಮೆಂಬರ್. ಫಸ್ಟ್ ಲಾ ಮೆಂಬರ್ ಯಾರು ಅಂತ ಗೊತ್ತಿದೆಯಾ? ಫಸ್ಟ್ ಲಾ ಮೆಂಬರ್ ಥಾಮಸ್, ಮುಂದೆ ಗೊತ್ತಾಗತ್ತೆ ನೋಡಿ, ಬ್ಯಾಬಿಂಗ್ಟನ್ ಮುಂದೆ ಕೇಳಿರ್ಬಹುದು. ಮುಂದಿನ ಹೆಸರು ಗೊತ್ತಿರುತ್ತೆ, ಮೆಕಾಲೆ. ಫಸ್ಟ್ ಲಾ ಮೆಂಬರ್ ಆಗಿ ಎಂಟರ್ ಆಗಿರೋರು ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ. ಹೆಸರು ತುಂಬಾ ಕಡೆ ಕೇಳಿದಿರಿ, ಬೇರೆ ಬೇರೆ ಕಡೆ. ಅಂದರೆ ಫಸ್ಟ್ ಲಾ ಮೆಂಬರ್ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಇಂಡಿಯಾವನ್ನ ಗವರ್ನ್ ಮಾಡಬೇಕು ಅಂತಾದರೆ ಬ್ರಿಟಿಷರ್ಸಿಗೆ ಸರಿಯಾದಂಥ ಕಾನೂನುಗಳು ಬೇಕು, ಸಿಸ್ಟಮ್ಯಾಟಿಕ್ ಲಾಗಳು ಬೇಕು. ಸುಮ್ಮನೆ ಹೇಗೇಗೋ ಇಂಡಿಯಾವನ್ನು ರೂಲ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಬ್ರಿಟಿಷರ್ಸಿಗೆ. ಅದಕ್ಕೋಸ್ಕರ ಲಾಗಳನ್ನು ಕೋಡಿಫಿಕೇಶನ್ ಮಾಡಬೇಕು, ಲೀಗಲ್ ರಿಫಾರ್ಮ್ಗಳನ್ನು ತರಬೇಕು, ನಿಧಾನವಾಗಿ ಒಂದೊಂದೇ ಪ್ರೊಸೀಜರ್ಗಳನ್ನು ಮಾಡ್ತಾ ಹೋಗಬೇಕು ಅಂತ ಲಾವನ್ನು ಸಹ ಇಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆ ಎಸ್ಟಾಬ್ಲಿಷ್ಮೆಂಟ್ ಆಫ್, ಅಲ್ಲಿಗೆ ನಿಲ್ಲೋದಿಲ್ಲ, ಬರೀ ಲಾ ಮೆಂಬರ್ ಮಾತ್ರ ಅಲ್ಲ, ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಫಸ್ಟ್ ಲಾ ಕಮಿಷನ್. ಫಸ್ಟ್ ಲಾ ಕಮಿಷನ್ ಯಾವಾಗಾಯಿತು ಗೊತ್ತಿರಬೇಕು, 1833 ಆ್ಯಕ್ಟ್ನಲ್ಲಿ ನೆನಪಿರಬೇಕು. ಫಸ್ಟ್ ಲಾ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್, ಅಂದರೆ ಆ್ಯಕ್ಟ್ ಇದು ಎಸ್ಟಾಬ್ಲಿಷ್ ಆಗಿರುವಂಥ ಇಸ್ವಿ 1834. ಈ ಆ್ಯಕ್ಟ್ನ ಅಡಿಯಲ್ಲಿ 1834 ಫಸ್ಟ್ ಲಾ ಕಮಿಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಚೇರ್ಮನ್ ಯಾರಾಗಿರಬಹುದು? ಮೆಕಾಲೆ, MECAULAY, ಮೆಕಾಲೆ ಚೇರ್ಮನ್ ಅದರದ್ದು. ಪರ್ಪಸ್ ಏನು ಲಾ ಕಮಿಷನ್ದು ಅಂತಂದರೆ, ಇರುವಂಥ ಕಾನೂನುಗಳನ್ನು ಸ್ಟಡಿ ಮಾಡೋದು, ಇನ್ಕನ್ಸಿಸ್ಟೆನ್ಸಿಗಳನ್ನು ರಿಮೂವ್ ಮಾಡೋದು, ಒಂದು ಯೂನಿಫಾರ್ಮ್ ಲೀಗಲ್ ಸಿಸ್ಟಮನ್ನು ತರೋದು. ಅಂದರೆ ಲಾ ಕಮಿಷನ್ನ ಒಂದು ಪರ್ಪಸ್ಸು. ಮುಂದೆ ಈ ಒಂದು ಲಾ ಕಮಿಷನಿಂದಾನೇ ಲಾಂಗ್ ಟರ್ಮಲ್ಲಿ ಏನು ಇಂಪ್ಯಾಕ್ಟ್ ಆಗುತ್ತೆ? ಲಾಂಗ್ ಟರ್ಮ್ ಇಂಪ್ಯಾಕ್ಟು ಮುಂದೆ ನೀವು ಕೇಳಿರಬಹುದು. ಸ್ವಲ್ಪ ವರ್ಷಗಳ ಹಿಂದೆ ಸಹ ನಾವು ಯೂಸ್ ಮಾಡ್ತಾ ಇದ್ವಿ, ಈಗ ಚೇಂಜ್ ಆಗಿದೆ, IPC. ಈಗ ಇದರ ಹೆಸರೇನಾಗಿದೆ? ಈಗ ನಾವು ಏನನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ, IPC ಬದಲು ಈಗ ಏನಿದೆ ಅಫಿಷಿಯಲ್ ಆಗಿ? ಎಸ್, BNS, ಭಾರತೀಯ ನ್ಯಾಯ ಸಂಹಿತೆ ಈಗಿರೋದು. ಇದ್ರ ಬರೋಕ್ಕಿಂತ ಮೊದಲು IPC, ಇಂಡಿಯನ್ ಪೀನಲ್ ಕೋಡ್ ಅಂತಿತ್ತು, 1860 IPC. ಮತ್ತು ಕೋಡಿಫಿಕೇಶನ್ ಆಫ್ ಲಾ, ಇದೆಲ್ಲವನ್ನ ಸ್ಟಾರ್ಟ್ ಆಗಿರೋದು, ಈ ಪ್ರೊಸೆಸ್ ಸ್ಟಾರ್ಟ್ ಆಗಿರೋದು ಎಲ್ಲಿಂದ? ಈ ಲಾ ಕಮಿಷನ್ನಿಂದ, ಅದರ ಎಸ್ಟಾಬ್ಲಿಷ್ಮೆಂಟಿಂದ. ಮುಂದೆ ಈ IPCಗೆಲ್ಲ ಅದು ದಾರಿ ಮಾಡಿಕೊಡುತ್ತೆ. ಇದಾದಮೇಲೆ ಇನ್ನೊಂದು ಮುಖ್ಯವಾದ ಪ್ರೊವಿಷನ್, ಬಹಳ ಇಂಪಾರ್ಟೆಂಟ್ ಆ್ಯಕ್ಟ್ ಇದು. ನೀವು ಬಹಳ ಇಂಪಾರ್ಟೆಂಟ್ ಅಂತ ಮೇಲುಗಡೆ ಬರ್ಕೊಂಡ್ರು ಓಕೆ. ಪ್ರಿನ್ಸಿಪಲ್ ಆಫ್ ಓಪನ್ ಕಾಂಪಿಟೇಷನ್ ಇದು ಕಾಂಪಿಟೇಷನ್ ಬಿಗಿನ್ಸ್.
ಇಂಡಿಯಾದಲ್ಲಿ ಬೇರೆ ಬೇರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿರ್ತಾರಲ್ವಾ, ಅವರನ್ನು ಬರೀ ರಿಲಿಜನ್ನು, ರೇಸು, ಬರ್ತು, ಪ್ಲೇಸ್ ಆಫ್ ಒರಿಜಿನ್ನು, ಆ ಥರ ಯಾವುದೇ ಬಯಾಸ್ನೆಸ್ಸಿಂದ ಮೊದಲೇನು ಆಯ್ಕೆ ಮಾಡ್ತಾ ಇದ್ರು, ಅದು ಕಂಟಿನ್ಯೂ ಆಗಬಾರ್ದು ಇನ್ನು ಮುಂದೆ ಅನ್ನುವಂಥ ಪ್ರಿನ್ಸಿಪಲ್ ಇಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ ಅಷ್ಟೇ. ಇಂಪ್ಲಿಮೆಂಟ್ ಇನ್ನೂ ಎಫೆಕ್ಟಿವ್ ಆಗಿ ಆಗ್ತಾ ಇಲ್ಲ. ಬಿಗಿನ್ ಪ್ರಿನ್ಸಿಪಲ್ ಆಫ್ ಓಪನ್ ಕಾಂಪಿಟೇಷನ್ ಬಿಗಿನ್ಸ್. ಇಂಡಿಯಾ ಶುಡ್ ನಾಟ್ ಬಿ ಅಥವಾ ರೂಲ್ಡ್ ಎಂಪ್ಲಾಯ್ಮೆಂಟ್ ಶುಡ್ ನಾಟ್ ಬಿ ಬೇಸ್ಡ್ ಆನ್ ರಿಲಿಜನ್, ಬರ್ತ್, ರೇಸ್, ಅದರ ಮೇಲೆ ಎಂಪ್ಲಾಯ್ಮೆಂಟ್ ಇರಬಾರ್ದು, ಓಪನ್ ಕಾಂಪಿಟೇಷನ್ ಇರಬೇಕು ಅನ್ನುವಂತಹ ಒಂದು ತತ್ವ ಇಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಅಷ್ಟೇ. ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ. ಇನ್ನು ಮುಂದಿನ ಆ್ಯಕ್ಟ್ಗಳಲ್ಲಿ ನಾವು ನೋಡ್ತೇವೆ. ಬಿಗಿನ್ ಆಗುತ್ತೆ ಅಷ್ಟೇ ಆ ಒಂದು ಪ್ರೊಸೆಸ್, ಒಂದು ಐಡಿಯಾ ಬಿಗಿನ್ ಆಗುತ್ತೆ ಅಷ್ಟೇ. ಇಲ್ಲಿ ಟ್ರಾನ್ಸಿಷನ್ಗಳನ್ನು ನೋಡಿ, ಇಷ್ಟು ಮುಖ್ಯವಾದ ಪ್ರೊವಿಷನ್ಗಳು. ಸಿಗ್ನಿಫಿಕೆನ್ಸ್ ಆಫ್ ಚಾರ್ಟರ್ ಆ್ಯಕ್ಟ್, ಶಾರ್ಟ್ ಆಗಿ ಬರಿತಾ ಇದ್ದೇನೆ, 1833. ಟ್ರಾನ್ಸಿಷನ್ ಯಾವ್ಯಾವ ಥರ ಆಯಿತು ನೋಡಿ. ಮೊದಲನೇದು, ಕಂಪನಿ ಏನಾಗಿತ್ತು, ಕಂಪನಿ ಮೊದಲು ಟ್ರೇಡ್ ಸ್ವಲ್ಪನಾದರೂ ಇಟ್ಕೊಂಡಿತ್ತು, ಮೊನೋಪೊಲಿ ಇರಲಿಲ್ಲ ಹಿಂದಿನ ಆ್ಯಕ್ಟ್ ತನಕ. ಟ್ರೇಡ್ ಮತ್ತು ಅಡ್ಮಿನಿಸ್ಟ್ರೇಷನ್ ಎರಡೂ ಇತ್ತು ಕಂಪನಿಗೆ. ಈ ಆ್ಯಕ್ಟು ಟ್ರೇಡ್ ಮತ್ತು ಅಡ್ಮಿನಿಸ್ಟ್ರೇಷನಿಂದ ಈಗ ಕಂಪನಿ ಏನಾಗ್ತಾ ಇದೆ, ಅಡ್ಮಿನಿಸ್ಟ್ರೇಷನ್ ಓನ್ಲಿ. ಇದು ಮೊದಲನೇ ಟ್ರಾನ್ಸಿಷನ್. ಇನ್ನು ಎರಡನೇ ಟ್ರಾನ್ಸಿಷನ್, ಬೇರೆ ಬೇರೆ ಮಲ್ಟಿಪಲ್ ಪ್ರೆಸಿಡೆನ್ಸಿಗಳಿರ್ತಾ ಇತ್ತು. ಮಲ್ಟಿಪಲ್ ಪ್ರೆಸಿಡೆನ್ಸೀಸ್. ಈಗ ಏನಾಗಿದೆ, ಅದು ಟ್ರಾನ್ಸಿಷನ್ ಎಲ್ಲಿಗೆ ಬಂತು, ಸೆಂಟ್ರಲೈಸ್ಡ್ ಗವರ್ನೆನ್ಸ್. ಗವರ್ನೆನ್ಸ್ ಈ ಥರ ಮಾರ್ಕ್ ಇದೆ ಅಂತಂದರೆ ಅದು ಬದಲಾಗಿದೆ ಅಂತ ಟ್ರಾನ್ಸಿಷನ್ ತೋರಿಸ್ತಾ ಇದೆ. ಇದು ಈ ಮಾರ್ಕ್ನ ಮಾಡಿರೋದು ಮೊದಲು ಹಾಗಿತ್ತು, ಈಗ ಹೀಗಾಗಿದೆ. ಅದಾದಮೇಲೆ ಇನ್ನೊಂದು ಟ್ರಾನ್ಸಿಷನ್ ಕೆಳಗಡೆ ನೀವು ನಿಮ್ಮ ನೋಟ್ಸಲ್ಲಿ ಸರಿಯಾಗಿ ಬರ್ಕೊಳ್ಳಿ, ಇಲ್ಲಿ ನನಗೆ ಸ್ಪೇಸು ಸರಿಯಾಗಿ ಎಷ್ಟು ಆಗ್ತಾ ಇಲ್ಲ. ಕಂಪನಿ ರೆಗ್ಯುಲೇಷನ್ಸ್ ಟು ಸಿಸ್ಟಮ್ಯಾಟಿಕ್ ಲೆಜಿಸ್ಲೇಷನ್. ಕಂಪನಿ ರೆಗ್ಯುಲೇಷನ್ ಇಂದ ಸಿಸ್ಟಮ್ಯಾಟಿಕ್ ಲೆಜಿಸ್ಲೇಷನ್ ಕಡೆ ಶಿಫ್ಟ್ ಆಗ್ತಾ ಇದೆ ಟ್ರಾನ್ಸಿಷನ್. ಇದು ಮೂರು ಮುಖ್ಯವಾಗಿರೋದು. ಲಿಮಿಟೇಷನ್ಸ್ ಇದರಲ್ಲೂ ಇದೆ. ಮುಖ್ಯವಾದ ಎರಡು ಲಿಮಿಟೇಷನ್ಗಳಂತಂದರೆ, ಲಿಮಿಟೇಷನ್ಸ್ ಆಫ್ ಚಾರ್ಟರ್ ಆ್ಯಕ್ಟ್ 1833. ಇಂಪಾರ್ಟೆನ್ಸ್ ತುಂಬ ಇದೆ ಈ ಆ್ಯಕ್ಟಿಂದು. ಅದೇ ರೀತಿ ಲಿಮಿಟೇಷನ್ ಮೊದಲನೇದೇನು, ಇಂಡಿಯನ್ಸ್, ಮೊದಲು ಬಂದಿರುವ ಲಿಮಿಟೇಷನ್, ಇಂಡಿಯನ್ಸ್ ರಿಮೇನ್ಡ್ ಎಕ್ಸ್ಕ್ಲೂಡೆಡ್ ಫ್ರಾಮ್ ರಿಯಲ್ ಪವರ್. ಇಂಡಿಯನ್ಸಿಗೆ ಇಲ್ಲೂ ಏನೂ ದೊಡ್ಡ ಮಟ್ಟದ ಅವಕಾಶಗಳು ಸಿಗ್ತಾ ಇಲ್ಲ. ಮತ್ತು ಬ್ರಿಟಿಷರ್ಸ್ ಫೋಕಸ್ ಮಾಡಿದ್ದು ಯಾವುದು ಇಲ್ಲಿ, ಸೆಂಟ್ರಲೈಸೇಷನ್ ರೆಡ್ಯೂಸ್ಡ್ ಲೋಕಲ್ ಫ್ಲೆಕ್ಸಿಬಿಲಿಟಿ. ಸಿಂಗಲ್ ಅಥಾರಿಟಿಯಿಂದ ಇಡೀ ಭಾರತವನ್ನು, ಇಷ್ಟು ದೊಡ್ಡ ದೇಶವನ್ನು, ವಾಸ್ಟ್ ಆಗಿದೆ, ಡೈವರ್ಸ್ ಆಗಿದೆ. ಒಂದೇ ಸಿಂಗಲ್ ಅಥಾರಿಟಿ ಎಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಹೊರಟ್ರೆ ಆವಾಗ ಪ್ರಾಕ್ಟಿಕಲ್ ಚಾಲೆಂಜಸ್ ಬಂದೇ ಬರುತ್ತೆ. ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗ್ತಾ ಬಂತು. ಈ ಎರಡು ಮುಖ್ಯವಾದ ಲಿಮಿಟೇಷನ್ಗಳು. ಸೊ ಆ್ಯಕ್ಟ್ನ ಬಗ್ಗೆ
ಗೊತ್ತಾಗಿರಬಹುದು. ಕಂಪನಿ ಆಕ್ಟಿವಿಟಿ ಎಂಡ್ ಆಯಿತು. ಕಂಪನಿ ಕಂಪ್ಲೀಟ್ ಆಗಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಆಗಿ ಬದಲಾಗ್ಬಿಡ್ತು. ಈಗ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಏನಾಗ್ಬಿಟ್ರು, ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿದ್ದಾರೆ. ಫಸ್ಟ್ ಗವರ್ನರ್ ಜನರಲ್ ಯಾರು ಹೇಳಿ ನೋಡೋಣ? ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಬೆಂಟಿಕ್, ಲಾರ್ಡ್ ವಿಲಿಯಂ ಬೆಂಟಿಕ್. ಫಸ್ಟ್ ಲಾ ಮೆಂಬರ್, ಎಸ್, ಫಸ್ಟ್ ಲಾ ಮೆಂಬರ್ ಎಸ್, ಮೆಕಾಲೆ, ಕರೆಕ್ಟ್. ಮತ್ತು ಲೆಜಿಸ್ಲೇಟಿವ್ ಪವರ್ಸ್ಗಳು ಸೆಂಟ್ರಲೈಸ್ ಆಗುತ್ತೆ. ಇಲ್ಲಿ ಈ ಆ್ಯಕ್ಟ್ನ ಮುಖ್ಯವಾದ ಪ್ರೊವಿಷನ್ಗಳು ಮುಗಿಯುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಆ್ಯಕ್ಟು 1853. ಅಂದರೆ ಇಲ್ಲಿ ತನಕ ಏನೇನಾಯ್ತು ಹೇಳಿ? 1833 ಆ್ಯಕ್ಟಲ್ಲಿ ಕಂಪ್ನಿಗೆ ಮತ್ತು ಪ್ರೊವಿಷನ್ಗಳೇನಿತ್ತು ಅದೆಲ್ಲ ಹೆಚ್ಚಾಗಿ ಸಿಗ್ತಾ ಇದೆ. ಈಗ ಸಮಸ್ಯೆ ಬರೋದೇನು? ಬ್ರಿಟಿಷರ್ಸಿಗೆ ಇಷ್ಟು ದೊಡ್ಡ ಟೆರಿಟರಿ ಈಗ ಸಿಗ್ತಾ ಇದೆ. ಟೆರಿಟರಿಯನ್ನು ಹೇಗೆ ಅಡ್ಮಿನಿಸ್ಟ್ರ್ ಮಾಡೋದು ಅಂತಂದರೆ, ಹೌದು ಅಥಾರಿಟಿ ಸೆಂಟ್ರಲೈಸೇಷನ್ ಆಗ್ತಾ ಇದೆ, ಆದರೆ ಬರೀ ಅಥಾರಿಟಿ ಮಾತ್ರ ಸಾಕಾಗೋದಿಲ್ಲ, ಅಫಿಷಿಯಲ್ಸ್ಗಳು ಬೇಕು ಅಲ್ವಾ? ಭಾರತವನ್ನು ತಿಳ್ಕೊಂಡವ್ರು ಬೇಕು. ಬೇರೆ ದೇಶದಿಂದ ಬಂದಿರುವಂಥ ಅಫಿಷಿಯಲ್ಸ್ಗಳಿಗೆ ಇಲ್ಲಿನ ಗ್ರೌಂಡ್ ರಿಯಾಲಿಟಿ ಅರ್ಥ ಆಗೋದಿಲ್ಲ. ಅಫಿಷಿಯಲ್ಗಳನ್ನು ಹೇಗೆ ಸೆಲೆಕ್ಟ್ ಮಾಡಬೇಕು? ಹಾಗಾದರೆ ಲೆಜಿಸ್ಲೇಚರು ಅಥವಾ ಎಕ್ಸಿಕ್ಯೂಟಿವ್ಸು ಒಟ್ಟಿಗೆ ಕೆಲಸ ಹೇಗೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇತ್ತು. ಆವಾಗ ಬರೋದು 1853 ಆ್ಯಕ್ಟ್, ಚಾರ್ಟರ್ ಆ್ಯಕ್ಟ್. ಮತ್ತು ಆವಾಗ ಕಂಪನಿದು ರಿನ್ಯೂ ಆಗ್ತಾ ಇರುತ್ತೆ, ಅದು ನೋಡ್ಕೋತಾ ಇರಿ, ಮುಂದೆ ಎಂಡ್ ಆಗಿಬಿಡುತ್ತೆ ಅದು. ಸೊ ಚಾರ್ಟರ್ ಆ್ಯಕ್ಟ್ 1853. ಇದನ್ನು ಲಾಸ್ಟ್ ಚಾರ್ಟರ್ ಆ್ಯಕ್ಟ್ ಅಂತ ಹೇಳ್ತಾರೆ. ಬ್ರಿಟಿಷ್ ಪಾರ್ಲಿಮೆಂಟ್ ಪಾಸ್ ಮಾಡಿರುವಂಥ ಲಾಸ್ಟ್ ಚಾರ್ಟರ್ ಆ್ಯಕ್ಟು. ಅಂದರೆ ಮುಂದೇನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ, ಒಂದು ಐಡಿಯಾ ಇದೆ. 1853 ಅಂತಂದರೆ ಯಾವ ಹಂತಕ್ಕೆ ಬಂದಿದ್ದೇವೆ ನಾವು, ಇತಿಹಾಸದ ಯಾವ ಕಾಲಘಟ್ಟದಲ್ಲಿದ್ದೇವೆ, ಇನ್ನು ಕೆಲವೇ ವರ್ಷಕ್ಕೆ ಏನಾಗುತ್ತೆ ಅಂತ ಸಹ ನಮ್ಗೆ ಐಡಿಯಾ ಇದೆ. ಅಂದರೆ ನಾವು ಇತಿಹಾಸ ನೋಡ್ತಾ ಇದ್ದೇವೆ ಅಲ್ವಾ. 1853 ವಾಸ್ ದಿ ಲಾಸ್ಟ್ ಚಾರ್ಟರ್ ಆ್ಯಕ್ಟ್. ಮತ್ತು ಇಲ್ಲೇನು ಮಾಡ್ತಾರೆ, ರಿನ್ಯೂ ಮಾಡೋದಿಲ್ಲ. ಹಿಂದೆಲ್ಲ ರಿನ್ಯೂ ಮಾಡ್ತಾ ಇದ್ರು. ಇಟ್ ಡಿಡ್ ನಾಟ್ ರಿನ್ಯೂ ದಿ company's rule for another fixed period of 20 years. It did not ಅಂತಿದೆ ನೋಡಿ, ಇದು ಇಂಪಾರ್ಟೆಂಟ್. ಇಟ್ ಡಿಡ್ ನಾಟ್ ರಿನ್ಯೂ ಮಾಡಿಲ್ಲ ಇದು. ಅದರ ಬದಲು ಏನು ಮಾಡುತ್ತೆ? ಇನ್ಸ್ಟೆಡ್ it continued the company's administration until parliament decided otherwise. It did not renew the company's rule for another fixed period of 20 years. Instead, it continued the company's administration until the parliament decided otherwise. ಬ್ರಿಟನ್ ಪಾರ್ಲಿಮೆಂಟು ಡಿಸೈಡ್ ಮಾಡೋ ತನಕನೂ ಮುಂದುವರಿತಾನೆ ಇರುತ್ತೆ. ಇನ್ನೊಂದು 20 ವರ್ಷ ಆ ರೀತಿ ಮಾಡೋದು ಬೇಡ, ನೋಡೋಣ, ನಾವು ಹೇಳೋ ತನಕನೂ ನೀವು ಮುಂದುವರಿಸ್ತಾನೆ ಇರಿ ಅನ್ನೋ ರೀತಿ. ಅಂದರೆ 20 ವರ್ಷ ಕೊಟ್ಬಿಟ್ರೆ ಕಷ್ಟ ಆಗಿಬಿಡಬಹುದು ಅನ್ನುವಂಥ ಒಂದು ಭಾವನೆ ಸಹ ಇದೆ. ಫ್ಯೂಚರ್ ಬಹಳ ಅನ್ಸರ್ಟನ್ ಆಗ್ತಾ ಇದೆ ಈಗ ಅಲ್ವಾ. ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್ ಥರ ನೋಡ್ತಾ ಇಲ್ಲ ಕಂಪ್ನಿಯನ್ನು. 20 ವರ್ಷ ಕೊಟ್ಟರೆ ಬಹಳ ಆಗಿಬಿಡಬಹುದು. ಒಂದು ವೇಳೆ ಮಿಡ್ಲಲ್ಲಿ ನಾವು ಇನ್ವಾಲ್ವ್ ಆಗೋ ಪರಿಸ್ಥಿತಿ ಬಂದರೆ ಅಂತ ಬ್ರಿಟನ್ ಪಾರ್ಲಿಮೆಂಟಿಗೆ ಅನ್ನಿಸ್ತಾ ಇದೆ. ಕಂಪನಿ ವಾಸ್ ನೋ ಲಾಂಗರ್ ಸೀನ್ ಆಸ್ ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್. ಫ್ಯೂಚರ್ ವಾಸ್ ಅನ್ಸರ್ಟನ್, ಆ ರೀತಿ ನೋಡ್ತಾ ಇದ್ದಾರೆ. ಕಂಪನಿಯ ಫ್ಯೂಚರ್ ಅನ್ಸರ್ಟನ್ ಆಗಿದೆ, ಸಮಸ್ಯೆಗಳು ಬರ್ತಾ ಇದೆ, ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ
ಅನ್ನೋದು ನಿಧಾನವಾಗಿ ಗೊತ್ತಾಗ್ತಾ ಇದೆ ಬ್ರಿಟನ್ ಪಾರ್ಲಿಮೆಂಟಿಗೆ. ಸೊ ನಾವು ಹೇಳೋ ತನಕ ನೀವು ಮುಂದುವರಿರಿ, 20 ವರ್ಷ ಬೇಡ ಈಗ ಅನ್ನುವ ಹಂತಕ್ಕೆ ಬಂದಿದ್ದಾರೆ. ಇಲ್ಲಿ ಮುಂದಿನ ಪ್ರೊವಿಷನ್ ಏನು ಅಂತಂದ್ರೆ ಸಪರೇಷನ್ ಆಫ್ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್. ಮೊದಲೇನಾಗ್ತಾ ಇತ್ತು, ಇದ್ಯಾವ ಆ್ಯಕ್ಟ್ ಹೇಳಿ, 1853 ಆ್ಯಕ್ಟ್. ಇದಕ್ಕಿಂತ ಮೊದಲು ಗವರ್ನರ್ ಜನರಲ್ ಕೌನ್ಸಿಲ್ ಇದೆ, ಅದು ಎಕ್ಸಿಕ್ಯೂಟಿವ್ ಫಂಕ್ಷನ್ನು ಲೆಜಿಸ್ಲೇಟಿವ್ ಫಂಕ್ಷನ್ ಎರಡನ್ನೂ ನಿಭಾಯಿಸ್ತಾ ಇತ್ತು. ಈಗ ಈ ಆ್ಯಕ್ಟಲ್ಲಿ ಅದೆರಡನ್ನ ಡಿವೈಡ್ ಮಾಡ್ತಾರೆ, ಅಂದರೆ ಸಪ್ರೇಟ್ ಮಾಡ್ತಾರೆ. ಹೇಗೆ ಅಂತಂದರೆ ಸಪರೇಟ್ legislative council was created by adding additional members. ಸಪ್ರೇಟ್ ಆಗಿರೋ ಲೆಜಿಸ್ಲೇಟಿವ್ ಕೌನ್ಸಿಲನ್ನು ಕ್ರಿಯೇಟ್ ಮಾಡ್ತಾರೆ. ಗವರ್ನರ್ ಜನರಲ್ ಕೌನ್ಸಿಲ್ ಇದೆಯಲ್ವಾ, ಒಂಥರ ಲೆಜಿಸ್ಲೇಟಿವ್ ಬಾಡಿ, ಲಾ ಮೇಕಿಂಗ್ಗೆ ಸಂಬಂಧಪಟ್ಟಂತಹ ಲೆಜಿಸ್ಲೇಟಿವ್ ಬಾಡಿ ಆಗಿ ಕಂಟಿನ್ಯೂ ಆಗುತ್ತೆ. ಇದು ಏನು ತೋರಿಸುತ್ತೆ ಅಂತಂದರೆ ಪ್ರಿನ್ಸಿಪಲ್ ಆಫ್ ಸಪರೇಷನ್ ಆಫ್ ಪವರ್ಸ್ ಅಂತ ಮುಂದೆ ಬರುತ್ತೆ. ಬೇರೆ ಬೇರೆ ಅಂಗಗಳು ಸಪರೇಟ್ ಆಗಿರಬೇಕು, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಇರಬೇಕು. ಆ ಪ್ರಿನ್ಸಿಪಲ್ಲು ಅದರ ಅರ್ಲಿ ಸ್ಟೆಪ್ ಅಂತ ಹೇಳ್ಬೋದು. ಇನ್ನೊಂದು ಬಹಳ ಪ್ರಮುಖವಾದಂಥ ಪ್ರೊವಿಷನ್ ಇಲ್ಲಿ ಬರೋದು ಇಂಟ್ರೊಡಕ್ಷನ್ ಆಫ್ ಓಪನ್ ಕಾಂಪಿಟೇಷನ್ ಫಾರ್ ಸಿವಿಲ್ ಸರ್ವಿಸಸ್. ಮೋಸ್ಟ್ ಇಂಪಾರ್ಟೆಂಟ್ ಪ್ರೊವಿಷನ್ ಇದು ಈ ಆ್ಯಕ್ಟ್ದು. ಇಂಟ್ರೊಡಕ್ಷನ್ ಆಫ್ ಓಪನ್ ಕಾಂಪಿಟೇಷನ್ ಫಾರ್ ಸಿವಿಲ್ ಸರ್ವಿಸಸ್. ಈ ಆ್ಯಕ್ಟ್ ಬರೋದಕ್ಕಿಂತ ಮೊದಲು ಸಿವಿಲ್ ಸರ್ವೆಂಟ್ಗಳನ್ನು ನಾಮಿನೇಷನ್ ಅದ್ರ ಮೂಲಕ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ರು. ಆದರೆ ಈ ಆ್ಯಕ್ಟ್ ಬಂದ ಮೇಲೆ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬೇಕು, ಎಲ್ರಿಗೂ ಅದು ಓಪನ್ ಆಗಿರಬೇಕು. ಏನನ್ನ ಯಾವುದಕ್ಕೋಸ್ಕರ ರಿಕ್ರೂಟ್ ಮಾಡ್ಕೊಳ್ಳಿಕ್ಕೆ, ಸಿವಿಲ್ ಸರ್ವಿಸ್ಗಳಿಗೆ ರಿಕ್ರೂಟ್ ಮಾಡ್ಕೊಳ್ಳಿಕ್ಕೆ ಒಂದು ಓಪನ್ ಕಾಂಪಿಟೇಟಿವ್ ಎಕ್ಸಾಮ್. ಪರಿಸ್ಥಿತಿ ಅರ್ಥ ಆಗ್ತಾ ಇದೆ ಅಲ್ವಾ? ಅಂದರೆ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ನು ಟೆರಿಟರಿ ದೊಡ್ಡದಾಗ್ತಾ ಬರ್ತಾ ಇದೆ, ಕಾಂಪ್ಲೆಕ್ಸ್ ಆಗ್ತಾ ಇದೆ. ಸಣ್ಣ ವ್ಯವಸ್ಥೆ ಆಗಿದ್ರೆ ಬರೀ ಬೆಂಗಾಲು, ಮದ್ರಾಸು, ಬಾಂಬೆ ಇಷ್ಟಕ್ಕೆ ಸೀಮಿತ ಆಗಿಬಿಟ್ಟಿದ್ರೆ ಬ್ರಿಟಿಷರ್ಸೇ ನಿಭಾಯಿಸ್ತಾ ಇದ್ರು. ಆದರೆ ಈಗ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಟೆರಿಟರಿ. ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದಾಗೆ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತೆ. ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸ್ಕಿಲ್ಡ್ ಅಡ್ಮಿನಿಸ್ಟ್ರೇಟರ್ಸ್ ಬೇಕು, ಪ್ರೊಫೆಷ್ನಲ್ಸ್ ಬೇಕು, ಮೆರಿಟ್ ಬೇಸ್ಡ್ ರಿಕ್ರೂಟ್ಮೆಂಟ್ ಬೇಕು ಬ್ರಿಟಿಷರ್ಸಿಗೆ ಈಗ. ಹಾಗಾಗಿ ಎಲ್ಲರಿಗೂ ಓಪನ್ ಕಾಂಪಿಟಿಷನ್ ಇಡ್ತಾರೆ, ಸ್ಟಾರ್ಟ್ ಆಗುತ್ತೆ ಅದು. ಸೊ ಅರೌಂಡ್ 1855 ಫಸ್ಟ್ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮು ಎಲ್ಲಾಗುತ್ತೆ ಅಂದರೆ ಲಂಡನ್ನಲ್ಲಾಗುತ್ತೆ. ಅಲ್ಲಿ ಕಾಂಪಿಟೇಷನ್ ನಡೆಸಿ ಅಲ್ಲಿಂದ ಅಫಿಷಿಯಲ್ಸ್ಗಳನ್ನು, ಅಡ್ಮಿನಿಸ್ಟ್ರೇಟರ್ಸ್ಗಳನ್ನು ಸೆಲೆಕ್ಟ್ ಮಾಡುವಂಥ ಪ್ರಕ್ರಿಯೆ. ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರೊವಿಷನ್ ಇದರದ್ದು. ಮತ್ತು ಇನ್ನೊಂದು ಪ್ರೊವಿಷನ್ ಇದೆ, ಎಕ್ಸ್ಪ್ಯಾನ್ಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಅಂದರೆ ಇನ್ನಷ್ಟು ಮೆಂಬರ್ಸ್ಗಳನ್ನು ಆ್ಯಡ್ ಮಾಡ್ತಾರೆ. ಲಾ ಮೇಕಿಂಗ್ನಲ್ಲಿ ಹೆಚ್ಚು ಜನರನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ನೆನ್ಪಿಟ್ಕೋಬೇಕು, ದಿಸ್ ವಾಸ್ ನಾಟ್ ರಿಪ್ರೆಸೆಂಟೇಟಿವ್ ಡೆಮಾಕ್ರಸಿ. ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದ ತಕ್ಷಣ ಈಗಿನ ಕಾಲದ ಹಾಗೆ ಡೆಮಾಕ್ರಸಿ ಆಗಿರಲಿಲ್ಲ ಇದು. ದಿಸ್ ವಾಸ್ ನಾಟ್ ರಿಪ್ರೆಸೆಂಟೇಟಿವ್ ಡೆಮಾಕ್ರಸಿ ಅದಲ್ಲ ಇದು. ಮೆಂಬರ್ಸ್
members were still largely nominated. ನಾಮಿನೇಷನ್ ಮೂಲಕನೇ ಬಹುಪಾಲು ಮೆಂಬರ್ಸ್ ಬಂದಿರೋದು. ನಾಮಿನೇಟೆಡ್. ದಿಸ್ ವಾಸ್ ನಾಟ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಫಿಲಿಮ್ಸಲ್ಲಿ ಕ್ವಶನ್ ಬರುತ್ತೆ. ಆಕ್ಟ್ ಆಫ್ 1853 laid the foundation of representative democracy, or it started the process of representative democracy. ಎಲ್ಲ ಬಂದರೆ ನೆನಪಿರಲಿ, ಇಲ್ಲಿ ನಾಮಿನೇಷನ್ ಮೂಲಕನೇ ಆಗ್ತಾ ಇರೋದು ಬಹುಪಾಲು. ಸೊ ಈಗ ಮೇನ್ ಪ್ರೊವಿಷನ್ಗಳು ಮುಗೀತು. ಅಂದರೆ ಏನೇನಾಗ್ತಾ ಇದೆ ಇಲ್ಲಿ, ಮಾಡರ್ನ್ ಬ್ಯೂರೋಕ್ರಸಿ ಸ್ಟಾರ್ಟ್ ಆಯಿತು. ಬ್ಯೂರೋಕ್ರಸಿ ಅಂತಂದರೆ ಈಗ ಸಿವಿಲ್ ಸರ್ವಿಸ್. ಲೆಜಿಸ್ಲೇಟಿವ್ ಡೆವಲಪ್ಮೆಂಟ್ ಆಗಿದೆ. ಮತ್ತು ಕಂಪ್ನಿ ಎರಾ ಎಂಡ್ ಆಗ್ತಾ ಬರ್ತಾ ಇದೆ. ಅಂದರೆ ಪಾರ್ಲಿಮೆಂಟ್ ಏನು ಹೇಳಿತು, ನಿಮಗೆ ಇನ್ನೊಂದು 20 ವರ್ಷ ಕೊಡೋದಿಲ್ಲ, ನಾವು ಡಿಸೈಡ್ ಮಾಡೋ ತನಕ ಮಾತ್ರ ನಿಮಗೆ ಪವರ್ ಇರೋದು. ಸಿಗ್ನಲ್ ಸಿಗ್ತಾ ಇದೆ, ಆ ಟೆಂಪ್ರರಿ ಸಿಗ್ನಲ್. ಕಂಪ್ನಿ ಇನ್ನೂ ಟೆಂಪ್ರರಿ ಅಂತ ಸಿಗ್ನಲ್ ಸಿಗ್ತಾ ಇದೆ. ಲಿಮಿಟೇಷನ್ಸ್ ಏನು, ಇಲ್ಲೂ ಮತ್ತೆ ಅದೇ ಲಿಮಿಟೇಷನ್ಸ್. ನೋ ರಿಯಲ್ ಇಂಡಿಯನ್ ರೆಪ್ರೆಸೆಂಟೇಷನ್. ಲಾ ಮೇಕಿಂಗ್ನಲ್ಲಿ ಸಣ್ಣ ಪುಟ್ಟ ರೋಲ್ಗಳಿರ್ತಾ ಇತ್ತು, ಆದರೆ ನಿಜವಾದ ದೊಡ್ಡ ಬಹುಪಾಲು ರೋಲು ಭಾರತದವರದ್ದು ಇರಲಿಲ್ಲ. ಬ್ರಿಟಿಷ್ ಕಂಟ್ರೋಲ್ ಕಂಟಿನ್ಯೂಡ್. ಅಂದರೆ ಏನದರ ಅರ್ಥ? ದ ರಿಫಾರ್ಮ್ಸ್ ಇಂಪ್ರೂವ್ಡ್ ಅಡ್ಮಿನಿಸ್ಟ್ರೇಷನ್. ಹೌದು, ಇಂಪ್ರೂವ್ಡ್ ಅಡ್ಮಿನಿಸ್ಟ್ರೇಷನ್, ಅದು ಇಂಪ್ರೂವ್ ಆಗಿದೆ. ಇಂಪ್ರೂವ್ಡ್ ಅಡ್ಮಿನಿಸ್ಟ್ರೇಷನ್, ಬಟ್ ಡಿಡ್ ನಾಟ್ ಪ್ರೊವೈಡ್ ಸೆಲ್ಫ್ ಗೌರ್ಮೆಂಟ್. ಸೆಲ್ಫ್ ಗೌರ್ಮೆಂಟ್ ಕಾನ್ಸೆಪ್ಟ್ ಇನ್ನೂ ಬರಲಿಲ್ಲ ಇಲ್ಲಿ. ಅಡ್ಮಿನಿಸ್ಟ್ರೇಷನ್ ಇಂಪ್ರೂವ್ ಆಗ್ತಾ ಇದೆ. 1853 ಅಂತಕ್ಕೆ ಬಂದು ತಲುಪಿದ್ದೇವೆ ನಾವು. ಪವರ್ಫುಲ್ ಆಗಿರುವಂಥ ಅಡ್ಮಿನಿಸ್ಟ್ರೇಷನ್ ಬಿಲ್ಡ್ ಆಗ್ತಾ ಇದೆ. ಆದರೆ ಭಾರತದಲ್ಲಿ ಆ ಸಂದರ್ಭದಲ್ಲಿ ಏನಾಗ್ತಾ ಇತ್ತು, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಗ್ರೋ ಆಗ್ತಾ ಇತ್ತು ಅಲ್ವಾ? ಭಾರತದವರಿಗೆ ಓಹೋ ಕಂಪನಿ ಅಂತ ಅಂದ್ಕೊಂಡಿದ್ವಿ, ಈಗ ನೋಡಿದರೆ ರೂಲರ್ ಆಗ್ತಾ ಇದ್ದಾರೆ, ಅವರದ್ದೇ ಎಕ್ಸಾಮ್ ನಡೆಸಿ ಅಲ್ಲಿಂದ ರಿಕ್ರೂಟ್ ಮಾಡಿಕೊಂಡು ನಮ್ಮನ್ನು ಆಳಲಿಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಯಾವುದೋ ಫಾರಿನ್ ಇನ್ಸ್ಟಿಟ್ಯೂಷನ್ ನಮ್ಮನ್ನು ಬಂದು ರೂಲ್ ಮಾಡ್ತಾ ಇದೆ. ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಹೆಚ್ಚಾಗ್ತಾ ಬಂತು ಭಾರತದವರಿಗೆ. ಅದರಿಂದ ಆಗಿರೋದೇನು, ಸ್ವಲ್ಪ ವರ್ಷಗಳಲ್ಲಿ ಏನಾಗುತ್ತೆ, 1853 ಇದಾಗುತ್ತೆ. ಇದಾದ 4 ವರ್ಷಗಳಲ್ಲಿ 1857 1857 ಸಿಪಾಯಿ ಮ್ಯೂಟಿನಿ, ಅಥವಾ ಇನ್ನೊಂದು ಹೆಸರು ಏನಿದೆ ಅದಕ್ಕೆ, ಎಸ್, ರಿವಾಲ್ಟ್ ಆಫ್ 1857. ಸೊ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೇವೆ. ಎಸ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತೇವೆ. ಸೊ ಕೆಲವೇ ವರ್ಷಗಳಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ನಡೆದ ಮೇಲೆ ಏನಾಯಿತು, 5 ನಿಮಿಷ ಬ್ರೇಕ್ ತಗೊಳ್ಳಿ, ಮತ್ತೆ ಕಂಟಿನ್ಯೂ ಮಾಡೋಣ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಮುಂದಿನ ವಿಡಿಯೋ ನೋಡಬಹುದು. ಥ್ಯಾಂಕ್ ಯು.